ಕೂತಿದ್ದೇವೆ. ನಾವು ಕ್ರೈಸ್ತರ ಹಿಂಬಾಲಿಸುವವರಾಗಿ ಜೀವಿಸುತ್ತಿದ್ದೇವೆ. ಈ ಬೆಳಗಿನ ಸಮಯದಲ್ಲಿ ದೇವರು ಇವಾಗ ಲೋಕವನ್ನು ನೋಡಬೇಕಾದ್ರೆ ಅನೇಕ ಕಾರ್ಯಗಳು ಬದಲಾಗಿಬಿಟ್ಟಿದೆ. ಕ್ರಿಸ್ತನ ಲೋಕದಲ್ಲಿ ಜೀವಿಸಬೇಕಾದ್ರೆ ಅವರು ಉಪದೇಶ ಮಾಡಿದಂಥ ಕಾರ್ಯಗಳು ಬೇರೆ, ಕ್ರೈಸ್ತನ ನಂತರ ಬಂದ ಅಪೊಸ್ತಲರುಗಳು ಈ ಲೋಕದಲ್ಲಿ ಇದ್ದು ಅವರು ಮಾಡಿದಂಥ ಉಪದೇಶವು ಬೇರೆಯಾಗಿದೆ. ನಂತರ ಅವರ ನಂತರ ಇದ್ದಂಥ ಸೇವಕರುಗಳು ಮಾಡಿದ ಉಪದೇಶಗಳು ಬೇರೆಯಾಗಿದೆ. ಎಲ್ಲವೂ ಹೋದ ನಂತರ ಕಾಲಗಳು ಕಳೆದ ನಂತರ ಇವಾಗಿರುವಂಥ ಒಂದು ಉಪದೇಶದಲ್ಲಿ ಕಲಿತುಕೊಂಡ ಉಪದೇಶದಲ್ಲಿ ಸರಿಯಾಗಿ ನಿಂತಿದೆ ಅಂತ ಕೇಳಿದರೆ ಅದು ತಪ್ಪಾಗಿ ಕಾಣಿಸುತ್ತಿದೆ. ಪ್ರಿಯ ದೇವರ ಮಕ್ಕಳೇ, ಆಗ ಕ್ರೈಸ್ತನು ಜೀವಿಸಿದಂಥ ಒಂದು ವಿಧವಿದೆ. ಅವರು ಹೇಗೆ ಜೀವಿಸಿದರು, ಅವರು ಹೇಗೆ ನಡೆದರು, ಅವರು ಏನೇನು ಕಾರ್ಯವನ್ನು ಮಾಡಿದರು ಎಂಬುದು ಒಂದು ಕಾರ್ಯಗಳಿವೆ. ಆದರೆ ಅದನ್ನೆಲ್ಲವನ್ನು ಮರೆತು ಬಿಟ್ಟು ನಾವು ಇದು ಜೀವಿಸುವವರಾಗಿದ್ದೇವೆ. ಈ ಬೆಳಗಿನ ಸಮಯದಲ್ಲಿ ಒಂದೇ ಒಂದು ಮುಖ್ಯವಾದ ಕಾರ್ಯವನ್ನು ಮಾತ್ರ ದೇವರು ನಮ್ಮೊಂದಿಗೆ ಮಾತನಾಡಲಿಕ್ಕಿದ್ದಾರೆ. ನಾವೆಲ್ಲರೂ ವಾಕ್ಯವನ್ನು ತಿಳಿಸಿಕೊಳ್ಳೋಣ. ಫಿಲಿಪ್ಪರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ, ಫಿಲಿಪ್ಪರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 5ನೇ ವಾಕ್ಯದಿಂದ ಕೆಲವೊಂದು ವಾಕ್ಯವನ್ನು ಓದೋಣ. ಆಮೆನ್. ಹಾಲೆಲೂಯಾ, 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 ಹಾಲೆಲೂಯಾ. ಆಮೇನ್. ಎಲ್ಲರಿಗೂ ನಿದ್ದೆ ಬರ್ತಿದ್ಯಾ? ಹಾಲೆಲೂಯಾ. ಪಾಸ್ಟರ್ ಬೆಳಗ್ಗೆನೆ ಪ್ರೇಯರ್ ಇಟ್ಬಿಟ್ಟು ನಿದ್ದೆ ಬರ್ತಿದ್ಯಾ? ಹಾಲೆಲೂಯಾ. ಸ್ವಲ್ಪ ಹೊತ್ತು ನಿದ್ದೆ ಎಲ್ಲ ದೂರ ಇಟ್ಟು ನಮಗೆ ಬರೋದು 2 ಗಂಟೆ ಕಾಲ ದೇವರ ಸಮ್ಮುಖದಲ್ಲಿ ಬರುತ್ತೇವೆ. ಎಲ್ಲವನ್ನು ದೂರವಿಟ್ಟು ನಾವು ದೇವರ ವಾಕ್ಯಕ್ಕೆ ನಾವು ಸ್ವಲ್ಪ ಹೊತ್ತು ಕಿವಿಗೊಡೋಣ. ಅಲ್ಲಿ 5ನೇ ವಾಕ್ಯದಲ್ಲಿ ನಾವು ಓದಿದ್ದೆವು, ಯೇಸುವಿನಲ್ಲಿ ಇದ್ದಂಥ ಮನಸ್ಸು ನಿಮ್ಮಲ್ಲಿಯೂ ಇರಲಿ ಅಂತ ನಾವು ಓದಿದ್ದೆವು. ಹಾಲೆಲೂಯಾ. ಅಪೊಸ್ತಲನಾದ ಪೌಲನು ಫಿಲಿಪ್ಪಿಯರ ಸಭೆಗೆ ಬರೆಯಬೇಕಾದರೆ ಅನೇಕ ಕಾರ್ಯಗಳನ್ನು ಮೊದಲನೇ ಅಧ್ಯಾಯದ ಓದಬೇಕಾದ್ರೆ ಅನೇಕ ಕಾರ್ಯಗಳ ಬಗ್ಗೆ ವಿವರಣೆ ಕೊಡುತ್ತಾ ಬರುತ್ತಿದ್ದಾರೆ. ಅಲ್ಲಿ ಅವರಿಗೆ ವಂದನೆಗಳನ್ನು ತಿಳಿಸುತ್ತಿದ್ದಾರೆ. ನಂತರ ಅಪೊಸ್ತಲನ ಪೌಲನು ಒಂದು ವ್ಯಕ್ತಿಯನ್ನು ಮಾದರಿಯಾಗಿ ಆ ಸಭೆಗೆ ತೋರಿಸಿಕೊಡುತ್ತಿದ್ದರು. ಹಲ್ಲೆಲೂಯಾ. ಯಾರಪ್ಪ ಆ ವ್ಯಕ್ತಿ ಅಂತ ಕೇಳಿದರೆ, ಯಾರ ಮುಖಾಂತರವಾಗಿ ಪೌಲನು ಸೌಲನಾಗಿದ್ದವನು ಪೌಲನಾಗಿ ಬದಲಾದನೋ ಆ ಒಂದು ವ್ಯಕ್ತಿ ಯೇಸು ಕ್ರಿಸ್ತನನ್ನ ಮಾದರಿಯಾಗಿ ಆ ಸಭೆಗೆ ಪೌಲನು ಕೊಡುತ್ತಿದ್ದಾನೆ. ಯೇಸು ಕ್ರಿಸ್ತನಲ್ಲಿ ಇದ್ದಂತಹ ಮನಸ್ಸು ನಿಮ್ಮಲ್ಲಿಯೂ ಸಹ ಇರಲಿ ಎಂದು ಪೌಲನು ಕೊಡುತ್ತಾರೆ. 6ನೇ ವಾಕ್ಯದಿಂದ ಯಾರೋ ಒಬ್ಬರು ಹೋದ್ರು. ಆಮೆನ್. ಹಾಲೆಲೂಯಾ. ಆಗಿನ ಕಾಲದಲ್ಲಿ ಇದ್ದಂಥ ಯೇಸು ಕ್ರಿಸ್ತನ ಹುಟ್ಟುವುದಕ್ಕೆ ಮುಂಚಿತವಾಗಿ ಇದ್ದಂಥ ಎಲ್ಲ ಜನರಿಗೂ ಏನಪ್ಪ ಒಂದು ನಂಬಿಕೆ, ಯೂದರಿಗೆ ಇದ್ದಂಥ ನಂಬಿಕೆ ಏನಪ್ಪ ಅಂತ ಹೇಳಿದರೆ, ನಮಗೋಸ್ಕರ ಒಂದು ರಾಜನ ಹುಟ್ಟಲಿಕ್ಕಿದ್ದಾರೆ, ಆತನು ಅರಣ್ಮನೆಯಲ್ಲಿ ಹುಟ್ಟಲಿಕ್ಕಿದ್ದರು, ನಮ್ಮನ್ನು ರಕ್ಷಣೆ ಮಾಡಲಿಕ್ಕೆ ಬರುತ್ತಾರೆ ಎಂಬಂದು ಎದುರು ನೋಡುತ್ತಾ ಕಾಯುತ್ತಿದ್ದರು. ಆಗ ದಿನಗಳು ಹೋದ ನಂತರ ಇವಾಗ ರಕ್ಷಕನು ಹುಟ್ಟುತ್ತಿದ್ದಾರೆ. ಆದರೆ ಎಲ್ಲಿ ಹುಟ್ಟುತ್ತಿದ್ದಾರೆ ಅಂತ ಹೇಳಿದರೆ, ಆತನೇನು ಮಾಡಿದ, ದಾಸನ ರೂಪದಲ್ಲಿ ಕ್ರೈಸ್ತನೇನು ಮಾಡ್ತಿದ್ದಾರೆ, ತನ್ನನ್ನು ತಾನು ಬರಿದು ಮಾಡಿಕೊಂಡು ದೇವರ ಸ್ವರೂಪದಲ್ಲಿ ಇದ್ದರೂ ಸಹ ಮನುಷ್ಯನ ಸ್ವರೂಪವನ್ನು ಧರಿಸಿಕೊಂಡು ಏನು ಮಾಡಿದರು, ದಾಸನ ರೂಪದಲ್ಲಿ ಹುಟ್ಟಿದರು. ಇವಾಗ ಅಲ್ಲಿದ್ದಂಥ ಯೂದರಿಗೆಲ್ಲರಿಗೂ ಒಂದು ಪ್ರಶ್ನೆ ಉಂಟಾಯಿತು, ಏನಪ್ಪ ಇದು, ನಮಗೆ ರಾಜನು ಹುಟ್ಟಬೇಕಾಗಿದೆ, ಎಲ್ಲಿ ಹುಟ್ಟಬೇಕಾಗಿತ್ತು, ಅರಣ್ಮನೇಲಿ ಹುಟ್ಟಬೇಕಾಯ್ತಲ್ವಾ, ನಮ್ಮನ್ನು ರಕ್ಷಣೆ ಮಾಡೋದಕ್ಕೆ ಅರಣ್ಮನೇಲಿ ಒಂದು ರಾಜನು ಇರಬೇಕಾಗಿತ್ತಲ್ವ ಅಂತ ಎಲ್ಲರೂ ಆಲೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಆದರೆ ರಾಜನು ಹುಟ್ಟಿದ್ದಾರೆ. ಎಲ್ಲಿಗತ್ತ ಹುಟ್ಟಿದ್ದಾರೆ? ದಾಸನಾಗಿ ಹುಟ್ಟಿದ್ದಾರೆ. ಹಸು ಕೋಣೆಯಲ್ಲಿ ಆತನು ಹುಟ್ಟಿ ಒಂದು ಮನುಷ್ಯನ ಸ್ವರೂಪವನ್ನು ಧರಿಸಿಕೊಂಡು ಹುಟ್ಟು ಬಂದರು. ಇವಾಗ ಕ್ರೈಸ್ತನು ಭೂಲೋಕದಲ್ಲಿ ಮನುಷ್ಯನ ಸ್ವರೂಪವನ್ನು ಧರಿಸಿದ್ದಾರೆ. ಮನುಷ್ಯರ ಸದೃಶನಾದನು, ಮನುಷ್ಯರಿಗೇನಾದನು ಸದೃಶನಾಗಿ ದೃಶ್ಯನಾಗಿ ಬಂದು ನಿಂತಾಗ ಇವಾಗ ಪೌಲನು ಸಹಾಯ ಮಾಡುತ್ತಿದ್ದಾನೆ, ಮಾದರಿಯಾಗಿ ಕ್ರೈಸ್ತನ ಮಾದರಿಯಾಗಿ ಕೊಡುತ್ತಿದ್ದಾರೆ. ಇವಾಗ ಕ್ರೈಸ್ತನು ನಿಂತು ಹೇಗೆ ಕಾರ್ಯಗಳು ಮಾಡಿದರು ಅಂತ ಹೇಳಿದರೆ, ಆತನು ತನ್ನನ್ನು ತಾನೇನು ಮಾಡಿದರು, ಬರಿದು ಮಾಡಿಕೊಂಡರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, ಉಪದೇಶದಲ್ಲಿ ನಾವು ನಿಲ್ಲಬೇಕಾಗಿರೋ ಕಾರ್ಯಗಳು ಇಂಥದ್ದಾಗಿದೆ. ಏನಪ್ಪ ಅಂತ ಕೇಳಿದರೆ, ಕ್ರೈಸ್ತನು ಉಪದೇಶ ಮಾಡಬೇಕಾದರೆ ಆತನು ಮುಖ್ಯವಾದ ಒಂದು ಕಾರ್ಯವನ್ನು ತುಂಬ
ತುಂಬ ಸ್ಪಷ್ಟನೆಯಾಗಿ ಆತನಲ್ಲಿ ಇದ್ದಂಥ ಒಂದು ಮುಖ್ಯವಾದ ಗುಣವನ್ನು ಏನು ಗೊತ್ತಾ ಮಾಡಿದ್ರು, ಏಸಪ್ಪನಲ್ಲಿ ಇದ್ದಂಥ ಒಂದು ಮುಖ್ಯವಾದ ಗುಣವನ್ನು ಅವರು ಉಪದೇಶ ಮಾಡಿದರು. ಇವಾಗ ಒಬ್ಬರು ಇವಾಗ ನೀವು ಹೀಗೆ ನಡೆದುಕೊಳ್ಳಿರಿ, ಹೀಗಿರ್ರಿ ಅಂತ ಹೇಳಿದ್ರೆ ಅವ್ರೇನು ಮಾಡಬೇಕು, ಮೊದಲಾಗಿ ಅವ್ರೇನು ಮಾಡಿರ್ಬೇಕು, ಆ ಕಾರ್ಯನ ಅವರದನ್ನು ಕೈಗೊಂಡಿರಬೇಕು. ಅವರು ಅದರ ಪ್ರಕಾರವಾಗಿ ನಡೆದುಕೊಂಡ ನಂತರವೇ ಅದನ್ನು ಮತ್ತೊಬ್ಬರಿಗೆ ಹೇಳುವುದಕ್ಕೆ ಸಾಧ್ಯವಾಗುತ್ತದೆ. ಈಗ ಪೌಲನೇನು ಮಾಡಿದರೆ, ಕ್ರೈಸ್ತನ ಹಿಂಬಾಲಿಸಿಕೊಂಡು ಕ್ರೈಸ್ತನ ಕಾರ್ಯವನ್ನು ನೋಡಿ ಅನೇಕ ಕಾರ್ಯವನ್ನು ಕಲಿತುಕೊಂಡರು. ಈಗ ಕಲಿತುಕೊಂಡಂಥ ಕ್ರೈಸ್ತನು ಯೇಸು ಕ್ರಿಸ್ತನನ್ನು ಏನು ಮಾಡುತ್ತಾರೆ, ಉದಾಹರಣೆ ಕೊಡುತ್ತಾರೆ. ಇವಾಗ ಯೇಸು ಕ್ರಿಸ್ತನು ಒಂದು ಕಾರ್ಯವನ್ನು ಹೇಳುತ್ತಿದ್ದಾರೆ. ಏನಪ್ಪ ಅಂತ ಹೇಳಿದ್ರೆ, ಮತ್ತೇನೆ ಬರೆದ ಸುವಾರ್ತೆ 5ನೇ ವಾಕ್ಯಕ್ಕೆ ತಿಳಿಸಿಕೊಳ್ಳಿರಿ. ಮತ್ತೇನೆ ಬರೆದ ಸುವಾರ್ತೆ 5ನೇ ಅಧ್ಯಾಯ 24ನೇ ವಾಕ್ಯಕ್ಕೆ ತಿಳಿಸಿಕೊಳ್ಳಿರಿ. ಮತ್ತೇನೆ ಬರೆದ ಸುವಾರ್ತೆ ಆಮೆನ್. ಸಾಕು ಆಮೇನ್. ಹಾಲೆಲೂಯ. ಸಾಕು ಸಾಕು ಸಾಕು. ಹಾಲೆಲೂಯ. ಇವಾಗ ಕ್ರೈಸ್ತನಲ್ಲಿದ್ದಂಥ ಒಂದು ಮುಖ್ಯವಾದ ಗುಣದ ಬಗ್ಗೆ ಕ್ರೈಸ್ತನೇ ಬೋಧಿಸುತ್ತಿದ್ದಾರೆ. ಯಾರು ಬೋಧಿಸ್ತಿರೋದು? ಏಸಪ್ಪನೇ ಬಂದು ಬೆಟ್ಟದ ಮೇಲೆ ಕುಳಿತಿರುವ ಜನರ ಮಧ್ಯದಲ್ಲಿ 5, 6, 7ನೇ ಮತ್ತೆಯ ಬರೆದ ಸುವಾರ್ತೆ 5, 6, 7 ವಾಕ್ಯವನ್ನು ಓದಿದ್ದ ಹೇಳಿದರೆ, ಆತನು ಉಪದೇಶ ಮಾಡುವಂಥ ಉಪದೇಶ ಮಾಡಿದಂಥ ಕಾರ್ಯಗಳನ್ನೇ ಮಾಡಿದರೆ ಇಲ್ಲಿ ಬರೆಯಲ್ಪಟ್ಟಿದೆ. ಇಲ್ಲಿ ಕ್ರೈಸ್ತನಲ್ಲಿ ಇದ್ದಂಥ ಒಂದು ಮುಖ್ಯವಾದ ಗುಣ, ಕ್ರೈಸ್ತನಲ್ಲಿರುವಂಥ ಮನಸ್ಸು ನಿಮ್ಮಲ್ಲಿಯೂ ಇರಲಿ ಎಂದು ಪೌಲನು ಹೇಳಿದ್ದು, ಆತನಲ್ಲಿ ಇದ್ದಂಥ ಮುಖ್ಯವಾದ ಒಂದು ಮನಸ್ಸು, ಮುಖ್ಯವಾದ ಒಂದು ಗುಣ ಏನಪ್ಪ ಅಂತ ಹೇಳಿದರೆ 25ನೇ ವಾಕ್ಯದಲ್ಲಿ ಕೊನೆಯದಾಗಿ ಮಾಡಲ್ಪಟ್ಟಿದೆ. ಏನಾಗಿದೆ? ಬೇಗ ಸಮಾಧಾನ ಮಾಡಿಕೋ. ಹಾಲೆಲೂಯಾ. ಇವಾಗ 24ನೇ ವಾಕ್ಯ ಹೇಳುತ್ತಿದ್ದಾರೆ, ನಿನ್ನ ಕಾಣಿಕೆಯನ್ನು ಆ ಯಜ್ಞವೇದಿಯ ಮೇಲೆ ಬಿಟ್ಟು ಹೋಗಿ ಮೊದಲಿನ ಸಹೋದರನ ಸಂಗಡ ಒಂದಾಗು, ಆಮೇಲೆ ಬಂದು ನಿನ್ನ ಕಾಣಿಕೆಯನ್ನು ಕೊಡು ಅಂತ ಹೇಳುತ್ತಿದ್ದಾರೆ. ಹಾಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, ಈ ಲೋಕಕ್ಕೆ ರಕ್ಷಕನಾಗಿ ಹುಟ್ಟಿದಂಥ ಕ್ರೈಸ್ತನು, ನಮ್ಮನ್ನು ರಕ್ಷಿಸೋದಕ್ಕೋಸ್ಕರ ತನ್ನ ರಕ್ತವನ್ನೇ ಸುರಿಸಿದಂಥ ಕ್ರೈಸ್ತನಲ್ಲಿ ಇದ್ದಂಥ ಮುಖ್ಯವಾದ ಒಂದು ಗುಣ ಏನಪ್ಪ ಅಂತ ಕೇಳಿದರೆ, ಆತನು ಸಮಾಧಾನವಾದ ಕರ್ತನಾಗಿದ್ದನು. ಹಾಲೆಲೂಯಾ. ಆತನ ಇನ್ನೊಂದು ಹೆಸರು ಏನಿದೆ? ಸಮಾಧಾನದ ಕರ್ತನೆಂದು ಆತನ ಇನ್ನೊಂದು ಹೆಸರು ಸಹ ಇದೆ. ಆತನಲ್ಲಿ ಮುಖ್ಯವಾಗಿ ಕಾಣಲ್ಪಟ್ಟಿದ್ದ ಕಾರ್ಯ ಏನಪ್ಪ ಅಂತ ಹೇಳಿದ್ರೆ, ತುಂಬ ಸಮಾಧಾನವಾಗಿ ಇದ್ದರು. ಎಲ್ಲ ಪರಿಸ್ಥಿತಿಗಳಲ್ಲೂ ಆತನು ಸಮಾಧಾನವಾಗಿ ಕಾಣಲ್ಪಡುವಂಥ ವ್ಯಕ್ತಿಯಾಗಿ ಕಾಣಲ್ಪಡುತ್ತಿದ್ದರು. ಪ್ರಿಯ ದೇವರ ಮಕ್ಕಳು, ಅಲ್ಲಿ ಪೌಲನ ಸ್ಪಷ್ಟವಾಗಿ ಬರೆದರು, ಆತನ ದೇವರ ಸ್ವರೂಪವಾಗಿದ್ದರು. ಅದೇನು ಮಾಡಿದರು? ಮನುಷ್ಯನಾಗಿ ಹುಟ್ಟಿ ಬಂದರು. ಹಾಗಾದರೆ ಅರ್ಥ ಮಾಡಿಕೊಳ್ಳಬೇಕು, ಆತನ ಏನಾಗಿದ್ದಾರೆ? ದೇವರಾಗಿದ್ದಾರೆ. ಪ್ರಿಯ ದೇವರ ಮಕ್ಕಳೇ, ಇದೇ ಮತ್ತೆ ಸುವಾರ್ತೆಯನ್ನು ಓದಬೇಕಾದರೆ ಕ್ರೈಸ್ತನಿಗೆ ಎಷ್ಟು ತೊಂದರೆಗಳು ಕೊಟ್ಟಿರಬಹುದು? ಅವರುಗಳು ತೊಂದರೆಗಳು ಕೊಟ್ಟರಲ್ವಾ? ಆತನಿಗೆ ಹೋರಾಟಗಳಿತ್ತು ಅಲ್ವಾ? ಆತನು 40 ದಿವಸ ಉಪವಾಸ ಆಗಿದ್ದಾಗ ಸೈತಾನನ ಹೋರಾಟಕ್ಕೆ ಶೋಧನೆಗೆ ಒಳಪಡಿಸುತ್ತಿದ್ದಾನೆ. ಸದಸ್ಯರು ಆತನಿಗೆ ಏನು ಮಾಡ್ತಿದ್ದಾರೆ? ಶೋಧನೆಗೆ ಒಳಪಡಿಸುತ್ತಿದ್ದಾರೆ. ಆತನ ವಿರೋಧವಾಗಿ ಮಾತುಗಳನ್ನು ಆಡುತ್ತಿದ್ದಾರೆ. ಎಷ್ಟೋ ಕಾರ್ಯಗಳು ನಡೀತಿದೆ. ಕೊನೆಯದಾಗಿ ಸಹ ಆತನ ಶಿಲುಬೆಯಲ್ಲಿ ಹೊಡೆಯುವ ತನಕ ಆತನೇನು ಮಾಡಿದ್ದಾರೆ? ಹಿಂಸೆಗೆ ಒಳಪಡಿಸುತ್ತಿದ್ದಾರೆ. ಆದರೆ ಈತನು ಸಮಾಧಾನವನ್ನು ಹೇಗೆ ಗೊತ್ತಾ ಕೈಗೊಂಡನು? ಆತನು ಶಿಲುಬೆಯವರೆಗೂ ಏನು ಮಾಡಿದ್ರು? ತನ್ನನ್ನು ತಗ್ಗಿಸಿಕೊಂಡು ಆ ಶಿಲುಬೆಯ ಮರಣದವರೆಗೂ ಆ ಸಮಾಧಾನವನ್ನು ಕೈಗೊಳ್ಳುವರಾಗಿದ್ದರು. ಹಾಲೆಲೂಯಾ. ಹಾಲೆಲೂಯಾ. ನಮ್ಮ ಲೋಕದಲ್ಲಿ ಒಂದು ಗಾಂಧೀಜಿ ಹೇಳಿದ ಮಾತು, ಒಂದು ಕೆನೆ ಕೊಡಿದ್ರೆ ಇನ್ನೊಂದು ಕೆನೆಯನ್ನು ತೋರಿಸಿ ಅಂತ ಅವರು ಕಲಿತುಕೊಂಡದಿಲ್ಲಿ ಈ ಸತ್ಯವೇದದಿಂದಾಗ ಅವರು ಕಲಿತುಕೊಂಡಿತ್ತು. ಹಾಲೆಲೂಯಾ. ಈ ಕ್ರೈಸ್ತನನ್ನು ಮಾದರಿಯಾಗಿ ಇಟ್ಟುಕೊಂಡು ಅವರು ಕಲಿತುಕೊಂಡಂಥ ಒಂದು ಕಾರ್ಯವಾಗಿದೆ. ಪ್ರಿಯ ದೇವ ಮಕ್ಕಳೇ, ಇದೇ ನಮಗೆ ಯಾರಾದರೂ ಬಂದು ಆ ಥರ ಹೇಳಿದರೆ ನಾವು ಮಾಡೋದಕ್ಕೆ ಸಾಧ್ಯನಾ? ಒಂದು ಕೆನ್ನೆಗೆ ಹೊಡೆದ್ಬಿಟ್ಟು ಇನ್ನೊಂದು ಕೆನ್ನೆ ತೋರಿಸಿ ಅಂತ ಹೇಳಿದ್ರೆ ಇನ್ನೊಂದು ಕೆನ್ನೆ ಅವ್ರಿಗೆ ಇರೋದೇ ಇಲ್ಲ, ಆ ಥರ ಮಾಡಿ ನಾವು ಬಂದ್ಬಿಡ್ತೀವಿ. ಮಾಡ್ತೀವ ಇಲ್ವಾ? ಆ ಥರ ಒಂದು ಕೆನೆಗೆ ಅವ್ರು ನಮ್ಗೆ ಹೊಡೆದ್ರು ಅನ್ಕೊಳ್ಳಿ, ಅವ್ರಿಗೆ ಇನ್ನೊಂದು ಕೆನೆನೇ ಇರಬಾರ್ದು, ಆ ಥರ ನಾವೇನು ಮಾಡ್ತೀವಿ? ತಿರುಗಿಸಿ ಹೊಡೆಯುತ್ತೇವೆ. ಅದೆಲ್ಲ ಅಲ್ಲ ಪ್ರಿಯ ದೇವರ ಮಕ್ಕಳ ಕ್ರೈಸ್ತ ಜೀವನ. ಅದೆಲ್ಲ ಕ್ರೈಸ್ತ ಜೀವನ. ಹಳೆಯ ಒಡಂಬಡಿಕೆಯಲ್ಲಿ ಸಹ ಇದ್ದರು. ಹಳೆಯ ಒಡಂಬಡಿಕೆಯಲ್ಲಿ ದೇವರು ಎಂಥವರು ಅಂತ ಕೇಳಿದರೆ, ಒಂದು ಕೈಯಲ್ಲಿ ನಾನು ಯಾರೋ ನನಗೆ ಒಂದು ಲಾಯರ್ ಇದ್ದರು. ಅವ್ರು ಬಂದು ಈ ಕ್ರೈಸ್ತರ ವಿರೋಧವಾಗಿ ತೊಂದರೆ ನಡೀತಿರ್ಬೇಕಾದ್ರೆ ಅವ್ರ ಆಫೀಸಲ್ಲಿ ಕುಳಿತುಕೊಂಡು ಮಾತನಾಡುತ್ತಿರ್ಬೇಕಾದ್ರೆ ಅವರು ಹೇಳಿದ ಮಾತೇನಪ್ಪ ಅಂತ ಹೇಳಿದರೆ, ಅಕ್ಷಯ್ ಅವರೇ, ನಾವೊಂದು ಕಾರ್ಯ ಮಾಡೋಣ. ಹೆಂಗೆ ಗೊತ್ತಾ ಮಾಡೋಣ? ಒಂದು ಕೈಯಲ್ಲಿ ಏನು ಮಾಡೋಣ? ಹಳೆಯ ಒಡಂಬಡಿಕೆ ಇದ್ದಂಥ ಕಾಲ, ಆಗಿನ ಪದ್ಧತಿಯಾಗ ಹಾಗೆ ಇದ್ದಿದ್ದು. ಒಂದು ಕೈಯಲ್ಲಿ ಏನು ಮಾಡೋಣ? ದೇವರ ಒಂದು ಒಡಂಬಡಿಕೆಯನ್ನು ಕೈಲಿ ಹಿಡಿದುಕೊಳ್ಳೋಣ, ಒಂದು ಕೈಲಿ ಮಚ್ಚನ್ನು ಹಿಡಿದುಕೊಳ್ಳೋಣ. ಏನು ಮಾಡೋಣ? ಸತ್ಯವೇದನ ಒಪ್ಪಿಕೋ, ಇಲ್ಲಾಂದರೆ ನೀನು ಮಾಡೋ ಸಾಯಿ.
ಆ ಒಂದು ತೀರ್ಮಾನಕ್ಕೆ ಬರೋಣ ಅಂತ ಮಾತನಾಡಿದ್ರು. ಆಗಿನ ಕಾಲದಲ್ಲಿ ಹಳೆಯ ಒಡಂಬಡಿಕೆಯಲ್ಲಿ ಇದ್ದಂಥ ಪರಿಸ್ಥಿತಿ ಆಗಿತ್ತು. ಪ್ರಿಯ ದೇವರ ಮಕ್ಕಳು, ಹಳೆಯ ಒಡಂಬಡಿಕೆ ಕಾಲದಲ್ಲಿ ನೋಡಿದರೆ ಯುದ್ಧಕ್ಕೆ ಹೋಗಿದ್ದಾರೆ, ಎಲ್ಲದರಲ್ಲೂ ದೇವರೇನು ಮಾಡಿದ್ದಾರೆ, ಜಯವನ್ನು ಕೊಟ್ಟು ಗಳಿಸಿದ್ದಾರೆ, ಎಲ್ಲವೂ ಇತ್ತು. ಆದರೆ ಹೊಸ ಒಡಂಬಡಿಕೆ ಬಂದಾಗ ಈ ಒಂದು ಲೋಕದಲ್ಲಿ ಎಲ್ಲ ಪಾಪವನ್ನು ನಿವಾರಣೆ ಮಾಡಬೇಕು ಎಂಬ ಒಂದು ಹಂಗಿನಲ್ಲಿ ಕ್ರೈಸ್ತರು ನಿಂತಾಗ ಅವರು ತೆಗೆದುಕೊಂಡಂಥ ಒಂದೇ ಒಂದು ಮಾದರಿ, ಒಂದೇ ಒಂದು ಮುಖ್ಯವಾದ ಅವರಲ್ಲಿದ್ದಂಥ ಕ್ಯಾರೆಕ್ಟರ್ ಏನು ಗೊತ್ತಾ, ಸಮಾಧಾನವನ್ನು ಕೈಗೊಂಡರು. ಹಲ್ಲೆಲೂಯಾ. ಸಮಾಧಾನನ ಕೈಗೊಳ್ಳುವರಾಗಿ ಕ್ರೈಸ್ತರು ನಿಂತರು. ಇವತ್ತು ನಮ್ಮ ಜೀವಿತದಲ್ಲಿ ನಮ್ಮಲ್ಲಿ ನಾವು ಅಳವಡಿಸಿಕೊಂಡಿದ್ದೇವೆ ಆ ಸಮಾಧಾನವನ್ನು? ಖಂಡಿತವಾಗಿ ಇಲ್ಲ. ದಯವಿಟ್ಟು ಯಾರು ಕೇಳಿದ್ರೆ, ಎಲ್ಲರೂ ಕೆಲವೊಬ್ರು ಹೇಳ್ತಾರೆ ಯಾರು ಸಮಾಧಾನವಾಗಿದ್ದೀರಿ ಅಂತ ಕೇಳಿದ್ರೆ ಕರಗಳೈತೆ ಎತ್ತು ಬಿಡ್ತಾರೆ. ಮನೇಲಿ ನೋಡಿದ್ರೆ ಗೊತ್ತಾಗುತ್ತದೆ. ನಮ್ಮ ಸೇವಕರು ಅವಾಗವಾಗ ಒಂದು ಮಾತನ್ನು ಹೇಳೋರು, ನೀನು ಸೈತಾನನ್ನು ನೋಡಿದ್ಯಾ ಅಂತ ಕೇಳುವವರು ಕೇಳಿ ಇಲ್ಲ ಅಂತ ಹೇಳಿ ಗೊತ್ತಾ ಮಾಡ್ತೀಯ. ಕೋಪ ಬಂದಾಗ ನೀನು ಕನ್ನಡಲ್ಲಿ ನಿಂತ್ಕೊಂಡು ನಿನ್ನನ್ನೇ ನೋಡು, ನೀನೇ ಕಾಣಿಸ್ತೀಯ, ಸೈತಾನ ಥರ ಕಾಣಿಸ್ತೀಯ. ಯಾಕಂದರೆ ಆತನಲ್ಲಿರುವಂಥ ಗುಣ ನಮ್ಮಲ್ಲಿ ಕಾಣಿಸುತ್ತದೆ. ಆ ಸೈತಾನಲ್ಲಿರುವಂಥ ಗುಣ ನೀನು ಕನ್ನಡಲ್ಲಿ ನಿಂತ್ಕೊಂಡು ನೋಡ್ಬೇಕಾದ್ರೆ ನಿನ್ನನ್ನು ನೋಡಲಿಕ್ಕೆ ಸಾಧ್ಯ. ಯಾಕಪ್ಪ ಅಂತಂದರೆ ಕೋಪ ಬಂದರೆ ಸಮಾಧಾನ ಎಲ್ಲವನ್ನು ಕಳೆದು ವಾಕ್ಯ ಬೀಳುತ್ತದೆ. ಕೋಪಗೊಂಡರು ನೀನು ಪಾಪ ಮಾಡದಿರು ಅಂತ ವಾಕ್ಯ ಬೀಳುತ್ತಿದ್ದೆ. ಅಷ್ಟು ಸ್ಪಷ್ಟವಾಗಿದೆ ಪ್ರಿಯ ಮಕ್ಕಳ ವಾಕ್ಯಗಳು. ನಮ್ಮಲ್ಲಿರುವಂಥ ಒಂದು ಈ ಸಮಾಧಾನ ಮಾತ್ರ ನಾವು ಕೈಗೊಳ್ಳುವುದು ತುಂಬ ಕಷ್ಟವಾಗಿದೆ. ಕೆಲವು ವರ್ಷಗಳ ಮುಂಚೆ ಸಮಾಧಾನವಾಗಿ ಇರೋಣ ಅಂತ ತೀರ್ಮಾನ ಮಾಡಿ ಬಂದಾಗಲೇ ನನ್ನ ಜೀವಿತದಲ್ಲಿ ಒಂದು ತೊಂದರೆಗಳು ಬರುತ್ತೆ. ಸಮಾಧಾನ ಇರೋಣಪ್ಪ, ಇನ್ಮೇಲೆ ಯಾವ ತೊಂದರೆನೂ ಬೇಡ ಅಂತ ಡಿಸೈಡ್ ಮಾಡಿ ನಿಂತಾಗಲೇ ತೊಂದರೆಗಳು ಮುಂದೆ ಬರುತ್ತದೆ. ಆದರೆ ಪ್ರಿಯ ದೇವರ ಮಕ್ಕಳೇ, ಕ್ರೈಸ್ತನಾಗಲ್ಲ. ಅಲ್ಲಿ 5ನೇ ವಾಕ್ಯ ಯಾರಾவது ಹೋದ್ರೆ ನೋಡೋಣ. 5ನೇ ವಾಕ್ಯ. ಆಮೇಲೆ ಅಲ್ಲಿ ಸಾಕು. ಅಲ್ಲಿಗಿನ ಶಾಂತರು ಧನ್ಯರು, ಅವರು ಭೂಮಿಗೆ ಬಾಧಿರಾಗುವರು. ಪ್ರಿಯ ಮಕ್ಕಳೇ, ಅಲ್ಲಿ ಪೌಲನು ಹೇಳುತ್ತಿದ್ದಾರೆ, ಶಿಲುಬೆಯವರೆಗೂ ಆತನೇನು ಮಾಡಿ ತನ್ನನ್ನು ತಗ್ಗಿಸಿಕೊಂಡು ತನ್ನ ಎಲ್ಲ ಕಾರ್ಯವನ್ನು ಏನು ಮಾಡಿದ್ರು, ಆತನಿಗೆ ಇದ್ದಂತೆ ಎಲ್ಲವನ್ನು ತಿರಸ್ಕರಿಸಿಕೊಂಡು ತನ್ನನ್ನು ಬರಿದು ಮಾಡಿಕೊಂಡು ಆತನ ಶಿಲುಬೆಯ ಮರಣದ ಅಂತ್ಯದವರೆಗೆ ಏನು ಮಾಡಿದ್ರು, ಜಯವನ್ನು ಹೊಂದಿದ್ದಾರೆ. ಇಲ್ಲಿ ವಾಕ್ಯ ಇದೇ ಕ್ರೈಸ್ತರು ಇಲ್ಲಿ ಹೇಳುತ್ತಿದ್ದಾರೆ, ಶಾಂತರು ಧನ್ಯರು, ಅವರು ಭೂಮಿಗೆ ಬಾಧ್ಯರಾಗುವರು ಎಂದು ವಾಕ್ಯ ಹೇಳುತ್ತಿದ್ದೆ. ಇವಾಗ ಕ್ರೈಸ್ತರು ಏನು ಮಾಡುತ್ತಿದ್ದಾರೆ, ಇಲ್ಲಿ ಉಪದೇಶ ಮಾಡುತ್ತಿರ್ಬೇಕಾದ್ರೆ ನೀನೇನು ಮಾಡೋದು, ನಿನ್ನ ಸಹೋದರನ ಬಳಿಲಿ ನೀನು ಸಮಾಧಾನವಾಗವಿಲ್ಲ ಅಂದರೆ ಏನು ಮಾಡೋದು, ಮೊದಲೇನು ಮಾಡೋ, ಸಮಾಧಾನ ಮಾಡಿಕೊಂಡು ಬಂದು ಆತನ ಬಳಿಲಿ ಒಂದು ನಿನಗೋ ಅವನಿಗೆ ಇರುವ ಒಂದು ತೊಂದರೆ ಏನು ಮಾಡು, ಸರಿಪಡಿಸಿಕೊಂಡು ಬಂದು ಕಾಣಿಕೆಯನ್ನು ಹಾಕು ಅಂತ ಹೇಳುತ್ತಿದ್ದಾರೆ. ಹಾಗಾದರೆ ಸಮಾಧಾನ ಕೈಗೊಳ್ಳು ಅಂತ ಹೇಳಿದ್ರೆ, ಇವಾಗ ಶಾಂತರು ಧನ್ಯರು, ಇವಾಗ ಇದು ಸಮಾಧಾನ. ಶಾಂತರು ಧನ್ಯರು ಅವ್ರೇನು ಮಾಡ್ತಾರೆ, ಭೂಮಿಗೆ ಬಾಧ್ಯರಾಗುವರು ಎಂಬ ಒಂದು ಮಾತನ್ನು ಅಲ್ಲಿ ಕ್ರೈಸ್ತನು ಬೆಟ್ಟದ ಮೇಲೆ ಪ್ರಸಂಗ ಮಾಡುತ್ತಿರ್ಬೇಕಾದ್ರೆ ಈ ಮಾತನ್ನು ಹೇಳಿದ್ದಾರೆ. ಪ್ರಿಯ ದೇವರ ಮಕ್ಕಳು, ಇವರು ಯಾಕೆ ಈ ಮಾತನ್ನು ಹೇಳಿದ್ರು ಗೊತ್ತಾ? ಯಾಕೆ ಹೇಳಿದ್ರು? ಇವಾಗ ಅವರು ಬಂದು ಮನುಷ್ಯನಾಗಿ ಹುಟ್ಟಿದ್ದರು. ಆತನು 100ಕ್ಕೆ 100 ಮನುಷ್ಯನು, 100ಕ್ಕೆ 100 ದೇವರಾಗಿದ್ದರು. ಇವಾಗ ಈತನಿಗೆ ಬಂದಂಥ ಹೋರಾಟದಲ್ಲಿ 5 ನಿಮಿಷ 5 ಸೆಕೆಂಡ್ನಲ್ಲಿ ದೇವರಾಗಿ ನಿಂತುಕೊಂಡು ಕೆಲಸ ಮಾಡಿದ್ದಾರೆ. ಎಲ್ಲವನ್ನು ಸರಿಪಡಿಸಬಹುದಾಗಿತ್ತಲ್ವಾ? ಆತನಿಗೆ ವಿರೋಧವಾಗಿ ಬಂದಂಥ ಎಲ್ಲರನ್ನೂ ಸೈನಿಕರು ಹಿಡಿದುಕೊಂಡು ಹೋಗ್ಬೇಕಾದ್ರೆ ಸೈನಿಕರು ಹೊಡಿಕೆ ಬರುತ್ತಿದ್ದಾರೆ. ಎಲ್ಲರನ್ನೂ ಆತನು ಏನು ಮಾಡ್ಬೋದಾಯಿತು, ಒಂದು ಕ್ಷಣ ಮಾತ್ರದಲ್ಲಿ ಆತನು ಕೋಪಗೊಂಡಿದ್ದರೆ ಏನು ಮಾಡ್ಬೋದಾಯಿತು, ಎಲ್ಲವನ್ನೂ ಇದು ಮಾಡಬಾರ್ದು. ಆದರೆ ಆತನಿಗೆ ಬಂದು ಒಂದು ಕಾರ್ಯ ಇದೆ. ಏನಪ್ಪ ಅಂತ ಕೇಳಿದ್ರೆ, ದೇವರ ಚಿತ್ತವನ್ನು ನೆರವೇರಿಸಬೇಕೆಂಬುದು ದೇವರು ಅವನಿಗೆ ಏನು ಕೊಟ್ಟಿದ್ದಾರೆ, ಒಂದು ದರ್ಶನವನ್ನು ಅದು ಕರಲು ಕೊಟ್ಟಿದ್ದಾರೆ. ಇವಾಗ ಅದನ್ನು ನೆರವೇರಿಸಬೇಕೆಂದರೆ ಏನು ಮಾಡಬೇಕು, ಸಮಾಧಾನವನ್ನು ಕೈಗೊಳ್ಳಬೇಕಾಗಿದೆ. ಹಲ್ಲೆಲೂಯಾ. ಈ ಸಮಾಧಾನವನ್ನು ಕೈಗೊಳ್ಳಬೇಕಾಗಿದೆ. ಈ ಸಮಾಧಾನವನ್ನು ಬಿಟ್ಟರೆ ಏನು ಮಾಡೋದಕ್ಕಾಗೋದಿಲ್ಲ, ಈ ಭೂಮಿಗೆ ಬಾಧ್ಯರಾಗಿರುವುದಕ್ಕೆ ಸಾಧ್ಯವಾಗುವುದಿಲ್ಲ. ವಾಕ್ಯ ಹೇಳುತ್ತಿದೆ, ಶಾಂತರು ಧನ್ಯರು, ಅವರು ಭೂಮಿಗೆ ಏನಾಗುವರು, ಬಾಧ್ಯರಾಗುವರು. ಇವಾಗ ಹೇಳಿ, ಕ್ರೈಸ್ತರು ಭೂಮಿಗೆ ಬಾಧ್ಯರಾಗಿದ್ದಾರಾ ಇಲ್ಲವಾ? ಹೇಳಿರಿ, ಕ್ರೈಸ್ತರು ಭೂಮಿಗೆ ಬಾಧ್ಯರಾಗಿದ್ದಾರಾ ಇಲ್ಲವಾ? ಇದ್ದರು. ಹಲ್ಲೆಲೂಯಾ. ಇವತ್ತಿನ ತನಕ, ಇಲ್ಲಿಯ ತನಕ ನಾವೆಲ್ಲರೂ ಕುಳಿತಿರುವುದು ಎಲ್ಲಿಂದ ಬಂದಿದ್ದೇವೆ, ಕ್ರೈಸ್ತನ ಆ ಒಂದು ರಕ್ಷಣೆ ಪಡೆದುಕೊಂಡು ಅವರ ಒಂದು ಕಾರ್ಯವನ್ನು ತಿಳಿದುಕೊಂಡು ನಾವೇನು ಮಾಡಿದ್ದೇವೆ, ದೇವರ ಸಮ್ಮುಖಕ್ಕೆ ಓಡೋಡಿ ಬಂದಿದ್ದೇವೆ. ಪ್ರಿಯ ಮಕ್ಕಳೇ, ಕಡೆಯದ ದಿನಗಳಲ್ಲಿ ನಾವು ಜೀವಿಸಿದ್ದು ಹೇಗೆ ಬೇಕಾದ್ರೂ ಜೀವಿಸಿರಬಹುದು, ನಮ್ಮ ಹಳೆಯ ಜೀವನಗಳು ಹೇಗೆ ಬೇಕಾದ್ರೂ ಇರಬಹುದು. ಆದರೆ ಒಂದು ಮಾತ್ರ ತಿಳಿದುಕೊಳ್ಳಬೇಕು, ಯಾವತ್ತು ನಾವು ಕ್ರೈಸ್ತನನ್ನು ನಮ್ಮ ರಕ್ಷಣಕನಾಗಿ ಒಪ್ಪಿಕೊಂಡಿದ್ದೇವೋ ಅಲ್ಲಿಂದ ನಮ್ಮ ಜೀವನ ಬದಲಾಗಬೇಕು, ತುಂಬ ಅವಶ್ಯಕತೆಯಾಗಿದೆ. ಪೌಲನು ಯಾರನ್ನು ಬೇಕಾ ಉದಾಹರಣೆ ಕೊಡ. ಪೌಲನು ಎಷ್ಟು ದೊಡ್ಡ ವಿದ್ಯಾವಂತನು ಗೊತ್ತಾ? ಆತನಿ ಈ ವೇದದ ಕಾಲದಲ್ಲಿ ದೊಡ್ಡ ವಿದ್ಯಾವಂತವನೇ ಪೌಲನಾಗಿದ್ದನು, ಅಂಥ ವಿದ್ಯಾವಂತನು. ಆದರೆ ಅವನು ಕೊಟ್ಟಂಥ ಉದಾಹರಣೆ ಯಾರು ಗೊತ್ತಾ? ಕ್ರೈಸ್ತನು.
ಅವನಲ್ಲಿ ಆತನಲ್ಲಿ ಇದ್ದಂಥ ಮನಸ್ಸು ನಿಮ್ಮಲ್ಲಿ ಇರಲಿ ಎಂದು ಆತನ ವಾಕ್ಯವನ್ನು ಕೊಟ್ಟನು. ಇಲ್ಲಿ ಬಂದು ಕೊಡುತ್ತಿದ್ದಾರೆ ಏನಪ್ಪ ಅಂತ ಹೇಳಿದ್ರೆ ಕ್ರೈಸ್ತರು ಏನು ಮಾಡ್ತಿದ್ದಾರೆ? ಸಮಾಧಾನವಾಗಿರ್ರಿ ಅಂತ ಹೇಳುತ್ತಿದ್ದಾರೆ. ಪ್ರಿಯ ದೇವರ ಮಕ್ಕಳೇ, ಸಮಾಧಾನವಾಗಿದ್ದು ಆತನು ಇನ್ನೊಂದು ಕಾರ್ಯವನ್ನು ಮಾಡಿದ ಗೊತ್ತಾ? ಆತನು ಸಮಾಧಾನವಾಗಿದ್ದರು. ಸಮಾಧಾನವಾಗಿರೋದಕ್ಕೆ ಕೆಲವೊಬ್ರು ಏನು ಗೊತ್ತಾ ಮಾಡ್ತಾರೆ? ಸಮಾಧಾನವಾಗಿರ್ರಿ ಅಂತ ಹೇಳಿದ್ರೆ ಸಮಾಧಾನವಾಗಿರ್ತಾರೆ. ಹೌದು, ಸತ್ಯ. ಏನು ಗೊತ್ತಾ? ಸಮಾಧಾನವಾಗಿದ್ದರೆ ಅವರು ನಿಮಗೆ ಯಾರೋ ಒಬ್ಬ ವಿರೋಧವಾಗಿ ಮಾತಾಡ್ತಾರೆ ಅಂದ್ಕೊಳ್ಳಿ, ಯಾರೋ ವಿರೋಧ ಕಾರ್ಯ ಮಾಡ್ತಾರೆ ಅಂದ್ಕೊಳ್ಳಿ, ಸಮಾಧಾನವಾಗಿರ್ತಾರೆ, ಏನಿಲ್ಲ. ಆದರೆ ಸಮಾಧಾನವಾಗಿರ್ತಾರೆ, ಅದರಲ್ಲಿ ಯಾವುದೊಂದು ಬದಲಾವಣೆ ಇಲ್ಲ. ಸಮಾಧಾನವಾಗಿರಬೇಕು ಅದೋ ಪಾಸ್ಟ್ ಹೇಳ್ಬಿಟ್ರು ನಾವೇನು ಮಾಡಬೇಕು? ಸಮಾಧಾನವಾಗಿರಬೇಕು. ಏಸಪ್ಪ ಹೇಳಿದ ಸಮಾಧಾನ ಬೇಕು ಅವರು. ಆದರೆ ಏಸಪ್ಪ ಸಮಾಧಾನವಾಗಿದ್ದು ಇನ್ನೊಂದು ಕಾರ್ಯವನ್ನು ಮಾಡಿದ್ದಾರೆ. ಅದನ್ನು ತಿಳಿದುಕೊಳ್ಳಬೇಕದು ತುಂಬ ಅವಶ್ಯಕತೆ ಆಗಿದೆ ಪ್ರಿಯ ಮಕ್ಕಳೇ. ಈಗಿನ ಕಾಲದಲ್ಲಿ ಸಮಾಧಾನವಾಗಿರಬೇಕಾದ್ರೆ ಸಮಾಧಾನ ಇದ್ದು ಬಿಡ್ತಾರೆ. ಆದರೆ ಕ್ರೈಸ್ತನ ಗೊತ್ತಾ ಮಾಡಿದ್ರು? ಆತನಿಗೆ ಶೋಧನೆಗಳು ಬಂದವು, ಆತನಿಗೆ ಎಲ್ಲ ಪರಿಸ್ಥಿತಿಗಳು ಬಂದವು. ಆದರೆ ಆತನೇನು ಗೊತ್ತಾ ಮಾಡಿದ್ರು? ಒಬ್ಬರನ್ನೊಬ್ಬರು ಪ್ರೀತಿಸುವನಾಗಿ ಕ್ರೈಸ್ತನು ನಿಂತವನಾಗಿದ್ದರು. ಪ್ರಿಯ ದೇವರ ಮಕ್ಕಳ, ಶಿಲುಬೆಯಲ್ಲಿ ಆತನ ಹೊಡಿಬೇಕಾರೆ ನಾವು ಆ 7 ವಾಕ್ಯದಲ್ಲಿ ಒಂದು ವಾಕ್ಯ ಓದ್ತೀನಿ. 7 ವಾಕ್ಯದಲ್ಲಿ ಶಿಲುಬೆ ಹೊಡೆದಾಗ ಇವರು ಏನು ಮಾಡಿದೆ ಇವರಿಗೆ ತಿಳಿದಿಲ್ಲ, ಇವರು ಏನು ಮಾಡಿದೇವರೇ ಇವರನ್ನು ಕ್ಷಮಿಸು ಅಂತ ಹೇಳುತ್ತಾರೆ. ಇವಾಗ ಸಮಾಧಾನವಾಗಿರಬೇಕು. ಆದರೆ ಸಮಾಧಾನ ಎಂಥದ್ದಾಗಿರಬೇಕಂತ ಹೇಳಿದರೆ, ನಮ್ಮನ್ನು ಎದುರಿಸುವವರನ್ನು ನಾವೇನು ಮಾಡಬೇಕು? ಕ್ಷಮಿಸುವಂಥ ಒಂದು ಸಮಾಧಾನವು ನಮ್ಮಲ್ಲಿ ಇರಬೇಕಾ ತುಂಬ ಅವಶ್ಯಕತೆಯಾಗಿದೆ ಪ್ರಿಯ ದೇವರ ಮಕ್ಕಳು. ಎಷ್ಟೇ ಒಂದು ಹೋರಾಟಗಳು ಬರಲಿ, ಕ್ರೈಸ್ತನಲ್ಲಿ ಇದ್ದಂಥ ಸ್ವಭಾವಗಳಲ್ಲಿ ಸಮಾಧಾನ ಒಂದು ಮೇಲಾಗಿ ಕಾಣಿತು. ಆ ಸಮಾಧಾನವು ಎಂಥದಾಗಿತ್ತು ಅಂತ ಕೇಳಿದರೆ, ಆತನನ್ನು ಶಿಲುಬೆಯಲ್ಲಿ ಹೊಡೆಯುವ ಪರಿಸ್ಥಿತಿ ಬಂದರು, ಆತನಿಗೆ ವಿರೋಧವಾದ ಕಾರ್ಯಗಳು ಬಂದರು, ಈತನು ರಕ್ಷಕನೆಂದು ಒಪ್ಪಿಕೊಳ್ಳದೆ ಹೋದಂಥ ಜನರು ಆತನು ಸುತ್ತಿಕೊಂಡಿದ್ದರು. ಆತನು ಮಾಡಿದಂಥ ಕಾರ್ಯವೇನು ಗೊತ್ತಾ? ಎಲ್ಲರನ್ನು ಪ್ರೀತಿಸಿದರಾಗಿ ನಿಂತುಕೊಂಡರು. ಹಲ್ಲೆಲೂಯಾ. ಎಲ್ಲರವನ್ನು ಪ್ರೀತಿಸುವರಾಗಿ ನಿಂತುಕೊಳ್ಳುತ್ತಿದ್ದರು. ಕಳೆದ ದಿನದಲ್ಲಿ ಒಂದು ದೇವ ಸೇವಕರಿಗೆ ನಾನು ತಿಳಿಸಿದ್ದೆ, ಒಂದು ಮರಣಕ್ಕೆ ನಾವು ಹೋಗಿದ್ದೆವು. ಪ್ರಿಯ ದೇವರ ಮಕ್ಕಳೇ, ಅವರ ಕುಟುಂಬದಲ್ಲಿ ಯಾವ ತೊಂದರೆ ಎಂದು ನಮಗೆ ಗೊತ್ತಿಲ್ಲ. ಆದರೆ ಅವರಿಗೆ 39 ವರ್ಷ ವ್ಯಕ್ತಿಗೆ ಮಗು 9 ತಿಂಗಳು ಮಗು ಇದೆ, ಒಂದು 9 ತಿಂಗಳು ಮಗು ಇದೆ. ಯಾವ ಪರಿಸ್ಥಿತಿ ಗೊತ್ತಿಲ್ಲ. ಆದರೆ ಏನೋ ಒಂದು ಅನ್ಯಾಯ ನಡೆದಿಂದ ಮಾತ್ರ ನಮಗೆ ಚೆನ್ನಾಗಿ ತಿಳಿದಿದೆ, ಚೆನ್ನಾಗಿ ತಿಳಿದಿದೆ. ಆದರೆ ಆ ವ್ಯಕ್ತಿನ ಅವರ ಹೆಂಡತಿನೇ ಏನೋ ಮಾಡಿ ಸಾಯಿಸಿದ್ದಾರೆ ಅನ್ನೋ ಗೊತ್ತಿಲ್ಲ. ಆದರೆ ಆ ವ್ಯಕ್ತಿ ಅವ್ರ ಹತ್ರ ಒಂದು 4-5 ದಿವಸ ನಾನು ಅವ್ರ ಜೊತೆ ಟ್ರಾವೆಲ್ ಮಾಡಿದ್ದೇನೆ. ಇಲ್ಲಿಂದ ಚಿಕ್ಕಮಗಳೂರು ತನಕ ಟ್ರಾವೆಲ್ ಮಾಡಿ ರಿಟರ್ನ್ ಬಂದಿದ್ದೇವೆ ಅವ್ರ ಜೊತೆ. ತುಂಬ ಒಳ್ಳೆಯ ವ್ಯಕ್ತಿ, ದೇವರನ್ನು ಅರಿತುಕೊಂಡಿಲ್ಲ. ದೇವರ ಬಗ್ಗೆ ದೇವರ ಬಗ್ಗೆ ತಿಳಿಸುತ್ತಿರ್ಬೇಕಾದ್ರೆ ಚೆನ್ನಾಗಿ ಕೇಳುತ್ತಿದ್ದರು. ಹೌದು, ನಾವು ಓದಿದ್ದೇವೆ, ನಾವು ಈಗ ಇರಬೇಕು, ಆದರೆ ಏನು ಮಾಡಲಿ ಬ್ರದರ್, ನಮ್ಮ ಪರಿಸ್ಥಿತಿಗಳಾಗಿದೆ, ನಾವು ಖಂಡಿತ ಒಂದು ದಿವಸ ದೇವರ ಸಮ್ಮುಖದಲ್ಲಿ ನಾವು ಆಲಯಕ್ಕೆ ಬರುತ್ತೇವೆ ಅಂತ ಹೇಳಿದ್ದಾರೆ. ಆ 7 ವರ್ಷದೊತ್ತಿಗೆ ಅವರು ಮೊನ್ನೆ ಶುಕ್ರವಾರ ಅವರು ತೀರಿಕೊಂಡರು. ಇಲ್ಲಿ ಏನಪ್ಪ ಅಂತ ನೋಡಿದರೆ, ಒಬ್ಬರನ್ನೊಬ್ಬರು ಪ್ರೀತಿಸುವಂಥ ಕಾಲಗಳು ನಾಶವಾಗುತ್ತಿದೆ. ಸಮಾಧಾನವಿಲ್ಲ ಈ ಲೋಕದಲ್ಲಿ, ಪ್ರೀತಿಯನ್ನು ಕಳೆದುಕೊಂಡಿದ್ದೇವೆ ಈ ಲೋಕದಲ್ಲಿ. ಮನುಷ್ಯರಿಗೆ ತೋರಿಸಬೇಕಾದ್ರೆ ಮಾನವೀಯತೆಯನ್ನು ಕಳೆದುಕೊಳ್ಳುತ್ತಿದ್ದೇವೆ. ಒಂದು ವ್ಯಕ್ತಿಗೆ ಒಂದು ಗಾಯವಾಗಿದೆ ಅಂತ ಹೇಳಿದ್ರೆ ಅದನ್ನು ಅದು ದೊಡ್ಡದಾಗ ಅವ್ರು ನೋಡುತ್ತಿಲ್ಲ. ಅವರಿಗೆ ಆ ಪ್ರೀತಿಯನ್ನು ಮಾನವೀಯತೆ ಕಳೆದುಕೊಂಡಿದ್ದಾರೆ. ಆದರೆ ದೇವರು ತಿಳಿಸಿಕೊಟ್ಟಂಥ ಕಾರ್ಯಗಳಿವೆ. ಈ ಲೋಕದ ಮಧ್ಯದಲ್ಲಿ ನಾವು ಜೀವಿಸುತ್ತಿದ್ದೇವೆ ಪ್ರಿಯ ದೇವ ಮಕ್ಕಳೇ. ನಾವೆಂಥವರಾಗಿರಬೇಕು? ಇವಾಗ ಕ್ರೈಸ್ತರು ಮಾದರಿಯಾಗಿ ಕೊಡುತ್ತಾರೆ. ಅವರು ಇವಾಗ ನೀವು ಹೋಗ್ಬಿಟ್ಟು ಲೋಕದಲ್ಲಿ ಅವರಿಗೆ ಹೋಗ್ಬಿಟ್ಟು ದೇವರ ಹತ್ರ ಹೇಳಿದಾರಪ್ಪ, ನೀವು ಸಮಾಧಾನವಾಗಿರಬೇಕು, ನೀವು ಮತ್ತೆ ಪ್ರೀತಿ ಮಾಡಬೇಕು ಅಂತ ಹೇಳಿದ್ದಾರೆ. ಅವ್ರು ಹೇಳ್ತಾರೆ, ಅವ್ರು ಬದುಕಿದ್ರು, ಅವ್ರು ಸತ್ತು 2000 ವರ್ಷಗಳಾಯಿತು, ಹೋಗ್ರಿ ಅಂತ ಹೇಳ್ತಾರೆ. ಇವಾಗ ಅದಕ್ಕೆ ಯಾರು ಹೊಣೆಯಾಗಿ ನಿಲ್ಲಬೇಕಾಗಿದೆ? ಕ್ರೈಸ್ತನ ಹಿಂಬಾಲಿಸಿ. ಅದಕ್ಕೆ ಪೌಲನು ಹೇಳುತ್ತಾರೆ, ಕ್ರೈಸ್ತನ ಮನಸ್ಸು ನಿಮ್ಮಲ್ಲಿ ಇರಲಿ. ಇವಾಗ ಕ್ರೈಸ್ತನ ಹಿಂಬಾಲಿಸುವಂತ ನಮ್ಮಲ್ಲಿ ಏನು ಮಾಡಬೇಕು? ಆ ಸಮಾಧಾನವು, ಆ ಪ್ರೀತಿಯು ನಮ್ಮಲ್ಲಿ ಇರಬೇಕಾಗಿರೋದು ತುಂಬ ಅವಶ್ಯಕತೆ ಆಗಿದೆ. ಪ್ರಿಯ ದೇವರ ಮಕ್ಕಳು, ನೀವು ಹೇಳುತ್ತಿದ್ದೀರಾ ಈ ಲೋಕದಲ್ಲಿ ಕಷ್ಟವಿದೆ ಅಂತ ಹೇಳು. 120ನೇ ಕೀರ್ತಿ ತೆಗ್ರಿ. 120ನೇ ಕೀರ್ತನೆಗಳು 1ರಿಂದ 7ನೇ ವಾಕ್ಯ ತನಕ ಯಾರಾದ್ರು ಬರೋದ್ರಿ? ಆಮೆನ್, ಹಲ್ಲೆಲೂಯಾ.
ಪ್ರಿಯ ದೇವರೇ ಮಕ್ಕಳು, 2025ರಲ್ಲಿ ವಾಕ್ಯ ಬರೆಯಲ್ಪಡಲಿಲ್ಲ. 2000 ವರ್ಷಗಳ ಮುಂಚಿತವಾಗಿ ಈ ವಾಕ್ಯವು ಬರೆಯಲ್ಪಟ್ಟಿದೆ. ಪ್ರಿಯ ಮಕ್ಕಳೇ, ಅಲ್ಲಿಯೂ ಸಮಾಧಾನವನ್ನು ಕೆಡಿಸುವವರು ಆ ಭೂಮಿಯಲ್ಲಿ ಇದ್ದರು. ಅಲ್ಲಿಯೂ ಸಹ ಏನು ಮಾಡುತ್ತಿದ್ದರು? ಮಾತನಾಡಿದರೆ ಯುದ್ಧಕ್ಕೆ ಬರುವವರು ಅಲ್ಲಿ ಜೀವಿಸುತ್ತಿದ್ದರು. ಆದರೂ ಸಹ ಕೀರ್ತನೆಗಾರನು ಹೀಗೆಂದು ಬರೆಯುತ್ತಿದ್ದಾನೆ, ನಾನು ಸಮಾಧಾನಗಾರನಾಗಿದ್ದೇನೆ, ಇವರ ಮಧ್ಯದಲ್ಲಿ ನಾನು ಜೀವಿಸಬೇಕಾಗಿರುವಂತಹ ಪರಿಸ್ಥಿತಿ ಬಂದಿದೆ ಅಂತ ಬರೆಯುತ್ತಿದ್ದಾನೆ. ಆತನು ಜೀವಿಸಿದಂಥ ಕಾಲವು ಅಂಥದ್ದೇ ಆಗಿತ್ತು, ಸಮಾಧಾನವನ್ನು ಕೆಡಿಸುವಂಥ ಪರಿಸ್ಥಿತಿ. ಇವಾಗ ನಾವು ಜೀವಿಸುವಂಥ ಕಾಲವು ಅಂಥ ಕಾಲದಲ್ಲೇ ಜೀವಿಸುತ್ತಿದ್ದೇವೆ. ಸಮಾಧಾನವನ್ನು ಕೆಡಿಸುವಂಥ ಕಾಲದಲ್ಲೇ ನಾವು ಜೀವಿಸುತ್ತಿದ್ದೇವೆ. ನಮ್ಮನ್ನು ನೋಡಿದರೆ ದ್ವೇಷಿಸುವವರ ಜನರ ಮಧ್ಯದಲ್ಲಿ ನಾವು ಜೀವಿಸುತ್ತಿದ್ದೇವೆ. ಪ್ರೀತಿಯೇ ಇಲ್ಲದೆ, ಪ್ರೀತಿಯ ಒಂದು ಅರ್ಥವೇ ತಿಳಿಯದೇ ಇರುವಂಥ ಕಾಲದಲ್ಲೇ ನಾವು ಜೀವಿಸುತ್ತಿದ್ದೇವೆ. ಮನುಷ್ಯರು ದ್ವೇಷವನ್ನು ತೋರಿಸುವಂಥ ಕಾಲಗಳು, ಮನುಷ್ಯರ ಮಾನವೀಯತೆಯನ್ನು ಮರೆತು ಹೋಗುವಂಥ ಕಾಲದಲ್ಲಿ ಬಂದಿದ್ದೇವೆ. ಯಾಕೆ ಗೊತ್ತಾ? ಈ ಬೆಳಗಿನ ಸಮಯದಲ್ಲಿ ಮಾತನ್ನು ಹೇಳುತ್ತಿದ್ದೇವೆ, ನಾವೆಲ್ಲರೂ ದೇವರು ಹಿಂಬಾಲಿಸುವರಾಗಿದ್ದೇವೆ. ಪ್ರಿಯ ಮಕ್ಕಳೇ, ನಾವೆಲ್ಲರೂ ಕ್ರೈಸ್ತ ಹಿಂಬಾಲಿಸುವರಾಗಿದ್ದೇವೆ. ಈ ಲೋಕದ ಮಧ್ಯದಲ್ಲೂ ಒಬ್ಬ ದೇವರು ಬಂದು ಆತನೇ ಮಾತ್ರವೇ ಈ ಮಾದರಿಯನ್ನು ತೋರಿಸಿಕೊಟ್ಟು ಹೋಗಿದ್ದಾರೆ. ಈ ಲೋಕದ ಎಲ್ಲಿ ಬೇಕಾದ್ರೂ ಹೋಗ್ರಿ, ಯಾವುದೇ ಒಂದು ದೊಡ್ಡ ವ್ಯಕ್ತಿ ಬಳಿ ಕುಳಿತುಕೊಂಡು ಮಾತನಾಡುತ್ತಿದ್ದರೆ ಅವರು ಈ ಪ್ರೀತಿಯ ಕಾರ್ಯಗಳು ತಿಳಿದುಕೊಂಡಿದ್ದಾರೆ ಅಂತ ಹೇಳಿದರೆ ಈ ವೇದ ವಾಕ್ಯದ ಮುಖಾಂತರವಾಗಿ ಹೊರ ಬಂದಂಥ ಸತ್ಯಗಳು ಮಾತ್ರವೇ, ಅದನ್ನು ಹೊರತು ಬೇರೆ ಯಾವುದಿಲ್ಲ. ಈ ಲೋಕದಲ್ಲಿ ಪ್ರೀತಿಯ ಬಗ್ಗೆ ಮಾತನಾಡುತ್ತಿದ್ದಾರಾ? ಈ 2 ಕೊರಿಂಥಿಯರಿಗೆ ಬರೆದ ಪತ್ರಿಕೆ ತೆಗೆದು ಓದಿ ನೋಡ್ರಿ, ಪ್ರೀತಿಯ ಬಗ್ಗೆ ಸ್ಪಷ್ಟವಾಗಿ ಬರೆದಿದ್ದಾನೆ ಪೌಲನು. ಇದರಿಂದ ಹೊರ ಬಂದಂಥ ಮಾತುಗಳೇ, ಇದರಿಂದ ಹೊರ ಬಂದಂಥ ವಾಕ್ಯಗಳೇ, ಇದರಿಂದ ಹೊರ ಹಬ್ಬಿದಂಥ ಸುವಾರ್ತೆಗಳೇ ಇಂದು ನಾವು ಹೊರಗಡೆ ಕೇಳುತ್ತಿದ್ದೇವೆ. ಅನೇಕ ಗಾದೆಗಳ ಮುಖಾಂತರ ಕೇಳುತ್ತೇವೆ, ಅನೇಕ ಜನರ ಮುಖಾಂತರವಾಗಿ ಕೇಳುತ್ತಿದ್ದೇವೆ. ಆದರೆ ಎಲ್ಲವೂ ವೇದದಿಂದ ಹೊರಟು ಬರುತ್ತಿದೆ. ಇವಾಗ ನಮ್ಮಲ್ಲಿರುವಂಥ ಒಂದು ಪ್ರಶ್ನೆ ಏನು ಗೊತ್ತಾ? ನನ್ನಲ್ಲಿರುವಂಥ ಪ್ರಶ್ನೆ ಏನು ಗೊತ್ತಾ? ಇವಾಗ ಈ ಲೋಕದಲ್ಲಿ ಜೀವಿಸುತ್ತಿರುವಂಥ ನಾವುಗಳು ಹೇಗೆ ಜೀವಿಸಬೇಕು? ಹೇಗೆ ಜೀವಿಸಬೇಕು? ಇದೇ ಲೋಕದಲ್ಲಿ ನಾವಿದ್ದೇವೆ. ಇದೇ ಆ ಕೀರ್ತನೆಗಾರನು ಹೇಳುತ್ತಿದ್ದಾರೆ, ಸಮಾಧಾನವನ್ನು ಹಗೆ ಮಾಡೋರೊಳಗೆ ಇದ್ದು ಸಾಕಾಯಿತು. ಇವಾಗ ನಮಗೂ ಸಾಕಾಯ್ತು ತಾನೆ? ಇವಾಗ ನಮಗೂ ಸಾಕಾಯ್ತಲ್ವಾ? ಪೌಲನು ಹೇಳಿದ್ದಾರೆ, ಕ್ರೈಸ್ತನಲ್ಲಿ ಮನಸ್ಸಿನ ಮೇಲೆ ಇರಬೇಕು. ಯೇಸು ಕ್ರಿಸ್ತನು ಹೇಳುತ್ತಿದ್ದಾರೆ, ನಿನ್ನಲ್ಲಿ ಬೇಕು? ಸಮಾಧಾನವು ತುಂಬ ನೆಲೆಗೊಂಡಿರಬೇಕು ಅಂತ ಹೇಳುತ್ತಿದ್ದಾರೆ. ಇವಾಗ ಸಮಾಧಾನವನ್ನು ಕೆಡಿಸುತ್ತದೆ ಅಂದರೆ ಕೆಡಿಸಿ ಸಾಕಾಯ್ತು ಅಂತ ಏನು ಮಾಡ್ಬೋದು? ನಾವು ದಾರಿ ತಪ್ಪಿ ಹೋಗುವ ಪರಿಸ್ಥಿತಿ ಬರುತ್ತದೆ. ಈ ಸಮಾಧಾನದಿಂದ ದಾರಿ ತಪ್ಪಿ ಹೋಗೋ ಪರಿಸ್ಥಿತಿ ಬಂದೇ ಬರುತ್ತದೆ. ನೋಡಿದ್ದೀರಾ? ಅನೇಕರು ಹೇಳ್ತಾರೆ, ತುಂಬ ಒಬ್ಬರನ್ನ ತುಂಬ ಅವ್ರನ್ನ ಟಾರ್ಚರ್ ಮಾಡ್ತಾರೆ, ಸಮಾಧಾನ ಕೆಟ್ಟವ್ರು ಏನು ಬೇಕಾದ್ರೆ ಸಡನ್ನಾಗಿ ಏನು ಬೇಕಾದ್ರೆ ಮಾಡಿಬಿಡ್ತಾರೆ. ಅದರ ಅರ್ಥ ಏನಪ್ಪ? ಇದೇ ಅದರ ಅರ್ಥ. ಸಮಾಧಾನದನ್ನು ಹಾಗೆ ಮಾಡೋರ ಮಧ್ಯದಲ್ಲಿ ಇದ್ದಿದ್ದು ಸಾಕಾಗಿ ಏನು ಮಾಡ್ತಾರೆ? ಅವರು ಕೋಪಗೊಂಡಿರ್ತಾರೆ. ಆದರೆ ಕ್ರೈಸ್ತನಾಗಿರಲಿಲ್ಲ ಪ್ರಿಯ ದೇವರ ಮಕ್ಕಳೇ, ಯೇಸು ಕ್ರಿಸ್ತನಾಗಿರಲಿಲ್ಲ ಪ್ರಿಯ ದೇವರ ಮಕ್ಕಳೇ. ಆತನಿಗೆ ಬಂದಂಥ ಹೋರಾಟಗಳ ಮಧ್ಯದಲ್ಲಿ, ಆತನಿಗೆ ಇದ್ದಂಥ ತೊಂದರೆಗಳ ಮಧ್ಯದಲ್ಲಿ ಆತನು ಹೇಗೆ ನಿಂತಿದ್ದರು ಗೊತ್ತಾ? ಸಮಾಧಾನವನ್ನು ಮಾತ್ರ ಕೈಗೊಂಡು ಪ್ರೀತಿಯನ್ನು ಮಾತ್ರ ತೋರಿಸುವರಾಗಿ. ಈಗಿನ ಲೋಕದಲ್ಲಿ ಪ್ರೀತಿಯ ಒಂದು ಪದದ ಅರ್ಥವೇ ಬೇರೆ ಆಗಿದೆ. ನಿಜ, ಈಗಿನ ಲೋಕದಲ್ಲಿ ಪ್ರೀತಿಯ ಪದದ ಅರ್ಥವೇ ಬೇರೆ ಆಗಿದೆ ಪ್ರಿಯದ ಮಕ್ಕಳೇ. ಈ ವೇದವನ್ನು ತೆಗೆದು ಕುಳಿತುಕೊಂಡು ಪ್ರೀತಿಯ ಅರ್ಥವನ್ನು ನಿಮಗೆ ಸಮಯ ಇದ್ದಾಗ ಮನೆಯಲ್ಲಿ ಕುಳಿತು 2 ಕೊರಿಂಥಿಯರಿಗೆ ಬರೆದ ಪತ್ರಿಕೆ 13ನೇ ವಾಕ್ಯದಲ್ಲಿ ಓದಿರಿ. ಎಲ್ಲ ಕೊರಿಂಥಿಯರು 1-2 ಪೂರ್ತಿ ಓದಿ ನೋಡ್ರಿ, ನಿಮಗೆ ಪ್ರೀತಿಯ ಅರ್ಥವನ್ನು ಚೆನ್ನಾಗಿ ತಿಳಿದುಕೊಳ್ತೀರ. ಯಾಕೆ ಕ್ರೈಸ್ತನು ಈ ಮಾದರಿಯನ್ನು ತೋರಿಸಿಕೊಟ್ಟು ಹೋದರಿಂದ ನಮಗೆ ತಿಳಿಯುತ್ತದೆ. ಹೋರಾಟದ ನಿಮಿತ್ತವಾಗಿ, ಯುದ್ಧದ ನಿಮಿತ್ತವಾಗಿ ಆ ಹಳೆ ಒಡಂಬಡಿಕೆ ಕಾಲದಲ್ಲಿ ಯುದ್ಧಗಳನ್ನು ಮಾಡಿಕೊಂಡು ಏನು ಮಾಡಿದರು? ಜಾಗಗಳನ್ನಾಗಲಿ ಜನರನ್ನಾಗಲಿ ಮಾಡಿದರು. ಆದರೆ ಈ ಜನರನ್ನು ರಕ್ಷಿಸಬೇಕು, ಇವರು ಮಾಡುತ್ತಿರುವ ಪಾಪದಿಂದ ಇವರಿಗೆ ಬಿಡುಗಡೆ ಬೇಕು, ಇವರು ಮಾಡಿದಂತಹ ದುಷ್ಟತ್ವದ ಕಾರ್ಯಗಳು, ನೀಚತನವಾದ ಕಾರ್ಯಗಳಿಂದ ಇವರುಗಳಿಗೆ ಬಿಡುಗಡೆ ಬೇಕು ಅಂತ ಹೇಳಿದರೆ ಯುದ್ಧದಿಂದ ಆಗುವುದಿಲ್ಲ, ಸೈನ್ಯದಿಂದ ಆಗುವುದಿಲ್ಲ, ಆತನ ಶಕ್ತಿಯಿಂದ ಆಗುವುದಿಲ್ಲ. ಆ ಒಂದೇ ಒಂದು ಕಾರ್ಯ ಆತನ ತಿಳಿದುಕೊಂಡರು, ಈ ಲೋಕವನ್ನು ತಿರ್ಗಾ ಒಂದು ಪುನರುತ್ಥಾನ ಮಾಡಬೇಕು, ಈ ಲೋಕವನ್ನು ಒಂದೇನು ಮಾಡಬೇಕು? ರಕ್ಷಣೆ ನಡೆಸಬೇಕು. ಈ ಪಾಪದಲ್ಲಿರುವಂಥ ಜನರನ್ನು ಬಿಡಿಸಿ ದೇವರ ನಿತ್ಯ ಜೀವಕ್ಕೆ ನಡೆಸಬೇಕೆಂದರೆ ದೇವರು ಕೈ ಹಿಡಿದಂಥ ಒಂದೇ ಒಂದು ಕಾರ್ಯ ಸಮಾಧಾನ ಮುಖಾಂತರವಾಗಿ ಆತನು ಪ್ರೀತಿ ತೋರುವನಾಗಿ ನಿಂತನು. ಹಲ್ಲೆಲೂಯಾ. ಇವಾಗ ಯುದ್ಧದ ಮುಖಾಂತರವಾಗಿ ಮಾಡಲಿಕ್ಕೆ ಸಾಧ್ಯನಾ?
ಇವಾಗ ಹೇಳಿರಿ, ಗಾಂಧೀಜಿ ಎಲ್ಲಿಂದ ಕಲಿತುಕೊಂಡು ಬಂದರು? ಅಹಿಂಸೆಯನ್ನು ಕೈಗೊಳ್ಳುವಂತ ಎಲ್ಲಿಂದ ಕಲಿತುಕೊಂಡು ಬಂದರು? ದೇವರಿಂದ. ಪ್ರಿಯ ದೇವರ ಮಕ್ಕಳು, 2000 ವರ್ಷಗಳ ಮುಂಚಿತವಾಗಿಯೇ ಇಲ್ಲಿ ಒಂದು ವ್ಯಕ್ತಿ ಸೈತಾನನ ದೇವರ ವಿರುದ್ಧವಾಗಿರುವಂತಹ ಈ ಒಂದು ಯುದ್ಧದಲ್ಲಿ ಒಂದು ರಕ್ಷಣೆ ನಡೆಯಬೇಕಾಗಿದೆ, ಒಂದು ಯುದ್ಧ ನಡೆಯಬೇಕಾಗಿದೆ, ಒಂದು ಹೋರಾಟ ನಡೆಯಬೇಕಾಗಿದೆ. ಯುದ್ಧದ ಭೂಮಿಯಲ್ಲಿ ನಿಂತಿದ್ದಾರೆ. ಅದರ ಮಧ್ಯದಲ್ಲಿ ದೇವರು ಹಿಡಿದುಕೊಂಡಂತ ಒಂದೇ ಒಂದು ಆಯುಧ, ಸಮಾಧಾನವಾಗಿ ನಿಂತುಕೊಂಡರು. ಹಲ್ಲೆಲೂಯಾ, ಸಮಾಧಾನವಾಗಿ ನಿಂತುಕೊಂಡರು. ಆತನಿಗೆ ಮುಖಕ್ಕೆ ಉಗುಳಿದರು. ಆತನ ಮುಖಕ್ಕೆ ಶಿಲುಬೆಯಲ್ಲಿ ತೆಗೆದು ಅಲ್ಲಿ ಶಿಲುಬೆಯಲ್ಲಿ ಹೊಡೆದುಕೊಂಡು ಕಳೆದರು. ಹಾದಿಯಲ್ಲಿ ಮೆರವಣಿಗೆ ಕರೆದುಕೊಂಡು ಹೋಗುತ್ತಿರ್ಬೇಕಾದ್ರೆ ಮುಖಕ್ಕೆ ಉಗುಳಿದರು. ಯಾರಾದ್ರು ಸುಮ್ಮನಿದ್ರು ಹೊಗಳಿದ್ರೆ ದೇವರು ಬದಲಾಗಲಿಲ್ಲ. ಪ್ರಿಯ ದೇವರ ಮಕ್ಕಳ, ದೇವರು ಬದಲಾಗಲಿಲ್ಲ. ಇದೆಲ್ಲ ಅವರು ತಿಳಿದುಕೊಳ್ಳಿ, ಇದನ್ನೆಲ್ಲ ಅವರು ಉಪದೇಶ ಮಾಡುತ್ತಿದ್ದಂದ್ರೆ ಅದನ್ನು ಅವರು ನೆರವೇರಿಸಿ ತೋರಿಸಿದ್ದಾರೆ. ಹೇಳ್ತಾರಲ್ಲ, ಬ್ರದರ್ ನೀವು ಬರೀ ಬಾಯಿ ಮಾತ್ರ ಹೇಳ್ತೀರಾ, ಏನು ಪಾಸ್ಟರ್ ನೀವು ಮಾತ್ರ ಹೇಳ್ತೀರಾ, ನೀವು ಅದನ್ನು ಮಾಡಲ್ಲ. ಆದರೆ ಇವರಾಗಲ್ಲ. ಏನು ಮಾಡಿದರು? ಹೇಳಿದ ಪ್ರಕಾರವಾಗಿ ಇದ್ದು ತೋರಿಸಿಕೊಟ್ಟು ಹೋಗಿದ್ದಾರೆ. ಆತನು ಶಿಲುಬೆಗೆ ಹೊಡೆಯುವವರನ್ನು ಆತನು ಶಿಕ್ಷಿಸಲಿಲ್ಲ. ಆತನ್ನು ಕ್ಷಮಿಸಿ ಅವರಿಗೆ ರಕ್ಷಣೆ ಆಗಬೇಕಂತೇಳಿ ಹೋದರು. ಪಾಪವನ್ನು ಮಾಡಿದಂತೆ ಎಲ್ಲರಿಗೂ ರಕ್ಷಣೆ ಆಗಬೇಕು, ಪಾಪವನ್ನು ಮಾಡಿದ ಎಲ್ಲರಿಗೂ ಒಂದು ಬಿಡುಗಡೆ ಆಗಬೇಕಂತ ಹೇಳಿದರು. ಪ್ರಿಯ ದೇವರ ಮಕ್ಕಳು, ಅದರ ಅರ್ಥ ಬಂದು ದೇವರು ನಮ್ಮನ್ನು ಕ್ಷಮಿಸುತ್ತಾರೆ ಎಂಬುದು ಪಾಪ ಮಾಡಬೇಕಾದ್ರೆ ಅರ್ಥ ಅಲ್ಲ. ಎಲ್ಲವನ್ನು ಬದಲಾಯಿಸಿಕೊಂಡು ದೇವರ ಮುಂದೆ ಬಂದು ನಿಲ್ಲಬೇಕಾಗಿದೆ. ಪ್ರಿಯ ದೇವರ ಮಕ್ಕಳು, ಸಮಾಧಾನವನ್ನು ಕೈಗೊಳ್ಳಬೇಕು. ಸಮಾಧಾನ ಮುಖಾಂತರವಾಗಿ ಪ್ರೀತಿಯನ್ನು ತೋರಿಸುವರಾಗಿರಬೇಕು. ಈ ವೇದದಲ್ಲಿ ನೀವು ಎಲ್ಲಿ ಬೇಕಾದ್ರೂ ಓದಿ ನೋಡ್ರಿ. ಹೊಸ ಒಡಂಬಡಿಕೆಯಲ್ಲಿ ಮತ್ತೇನು ಮಾರ್ಕನು, ಲೂಕ, ಯೋಹನ ಬರೆದ ಸುವಾರ್ತೆಯನ್ನು ಓದಿ ನೋಡಿರಿ. ಪ್ರಿಯ ದೇವರ ಮಕ್ಕಳೇ, ದೇವರು ತೋರಿಸಷ್ಟು ಪ್ರೀತಿಯನ್ನು ಈ ಲೋಕದಲ್ಲಿ ಯಾರು ತೋರಿಸಕ್ಕೆ ಸಾಧ್ಯನೇ ಇಲ್ಲ. ಯೇಸು ಕ್ರಿಸ್ತನು ಮಾಡಿದಂಥ 3.5 ವರ್ಷಗಳ ಕಾಲ ಸೇವೆಯಲ್ಲಿ ಆತನು ತೋರಿಸಿದಂಥ ಪ್ರೀತಿಗೆ ಮಿಗಿಲಾಗಿ ಈ ಲೋಕದಲ್ಲಿ ಯಾವುದೂ ಇಲ್ಲ. ಪ್ರಿಯ ದೇವ ಮಕ್ಕಳೇ, 60 ವರ್ಷವಾಗಲಿ 100 ವರ್ಷವಾಗಲಿ ಸೇವೆ ಮಾಡಿದವರಲ್ಲಿಲ್ಲ. ಈ ಕ್ರೈಸ್ತನ ತೋರಿಸಿದ ಪ್ರೀತಿಗೆ ಮಿಗಿಲಾಗಿ ಯಾವುದೂ ಇಲ್ಲ. ಬರೀ 3.5 ವರ್ಷಗಳ ಕಾಲ. ಯಾಕೆ ಆ ಪ್ರೀತಿ ತೋರಿಸಿದ ಹೇಳಿದರೆ, ಸಮಾಧಾನವಿರಬೇಕು, ಸಮಾಧಾನ ಕೈಗೊಳ್ಳುವರಾಗಿತ್ತು. ಆ 3-4 ಸುವಾರ್ತೆಯಲ್ಲಿ ನೀವು ಓದಿ ನೋಡೋಣ, ಎಷ್ಟು ಜನರನ್ನ ದೇವರು ಪ್ರೀತಿ ತೋರಿಸಿದ್ದಾರೆ. ಮಕ್ಕಳ ಬಳಿಯಲ್ಲಿ ಪ್ರೀತಿ ತೋರಿಸುತ್ತಿದ್ದಾರೆ. ಜಾರ ಸ್ತ್ರೀಯ ಬಳಿಲಿ ಅಲ್ಲಿ ನಿಂತು ಅವಳನ್ನು ಕ್ಷಮಿಸಿ ಕಳಿಸುತ್ತಿದ್ದಾರೆ. ಸಮಾಧಾನ ಕೈಗೊಂಡಳು. ಅವರಿಗೂ ಉಪದೇಶ ಮಾಡಿದ ಸಮಾಧಾನವಾಗಿರೋಣ, ಬೇಡ ಈ ಹೊಡೆದಾಟವೆಲ್ಲ ಬೇಡ. ಪ್ರಿಯ ಮಕ್ಕಳೇ, ಕಳೆದ ದಿನಗಳಲ್ಲಿ ನಾವು ನೋಡಿದ್ದೆವು, ದೇಶದಲ್ಲಿ ಎಷ್ಟು ದೊಡ್ಡ ಹೋರಾಟಗಳು ನಡೀತಿದ್ವು. ಯುದ್ಧದಲ್ಲಿ ನಡೆಯುವುದು ಜಯವಲ್ಲ ಪ್ರಿಯ ಮಕ್ಕಳೇ, ಕಳೆದುಕೊಳ್ಳುತ್ತಿದ್ದೇವೆ ಜನರನ್ನು. ನಮ್ಮಲ್ಲಿ ಸಮಾಧಾನ ತುಂಬ ಮುಖ್ಯವಾಗಿದೆ ಪ್ರಿಯ ಮಕ್ಕಳೇ. ಇವಾಗ ಒಂದು ಕಾರ್ಯ ಮಾತ್ರ ನಿಮಗೆ ಹೇಳಿ ಮುಗಿಸಕ್ಕಿದೆ ಪ್ರಿಯ ದೇವ ಮಕ್ಕಳೇ. ಇವಾಗ ಮಾತು ಒಂದು ಮುಖ್ಯವಾದ ಅಂಚಿನಲ್ಲಿ ಬಂದು ನಿಂತಿದ್ದೇನು ಗೊತ್ತಲ್ಲ, ಸಮಾಧಾನ ಕೈಗೊಳ್ಳುತ್ತೇವೆ, ಎಲ್ಲವೂ ಸರಿ. ಆದರೆ ಇವಾಗ ನಾವು ಕ್ರೈಸ್ತನ ಹಿಂಬಾಲಿಸುವರಾಗಿದೆ. ಇವಾಗ ಕ್ರೈಸ್ತನ ಹಿಂಬಾಲಿಸಬೇಕು. ಕ್ರೈಸ್ತನಲ್ಲಿರುವಂಥ ಮನಸ್ಸು ನಿಮ್ಮಲ್ಲಿ ಇರಬೇಕಂತ ಪೌಲನು ಹೇಳಿದ್ದಾರೆ. ಅದೇ ರೀತಿಯಾಗಿ ಕ್ರೈಸ್ತರು ಇಂಥ ಕಾರ್ಯವನ್ನು ಉಪದೇಶ ಮಾಡಿದ್ರು, ಸಮಾಧಾನ ಇರಬೇಕಂತ ಹೇಳಿದರು. ಇವಾಗ ಸಮಾಧಾನ ಇರಬೇಕಾದ್ರೆ ಯಾವ ಸ್ಥಳದಲ್ಲಿ ಗೊತ್ತಾ ಪ್ರಿಯ ದೇವ ಮಕ್ಕಳೇ? ನಾವು ಕ್ರೈಸ್ತರಾಗಿದ್ದೇವೆ ಅಂತ ಹೇಳಿದರೆ ನಮ್ಮನ್ನು ಹಿಂಸೆ ಪಡಿಸುವವರು ಅನೇಕರಿದ್ದಾರೆ, ನಮ್ಮನ್ನು ಹಾಗೆ ಮಾಡುವವರು ಅನೇಕರಿದ್ದಾರೆ. ನಮ್ಮ ಮನೆಗಳಲ್ಲಿ ನಮ್ಮನ್ನು ಹಾಗೆ ಮಾಡುವವರಿದ್ದಾರೆ. ಓ, ನೀನು ಕ್ರಿಶ್ಚಿಯನಾ, ನೀನು ಸಮಾಧಾನ ಗೆದ್ದು ಬಿಡ್ತೀಯಾ, ನೋಡೋಣ ನಾನು ನಿನ್ನ ಹಿಂಗೆ ಮಾಡ್ತೀನಿ ನೋಡಿ, ಕೆಣಕ್ತಾರೆ, ಹೋರಾಟಿಸ್ತಾರೆ. ಆಮೇಲೆ ಹೇಳ್ತಾರೆ, ಏನಪ್ಪ ನೀನು ಚರ್ಚ್ಗೆ ಹೋಗ್ತೀಯ, ನೀನು ಹಿಂಗೆಲ್ಲ ಮಾತಾಡ್ತೀಯ. ಏನಾದ್ರು ಒಂದೇ ಒಂದು ಮಾತು ನೀವು ಕೋಪದಲ್ಲಿ ಏನು ಬಿಡ್ರಿ, ಏನಪ್ಪ ನೀನು ಚರ್ಚ್ಗೆ ಹೋಗ್ತೀಯ, ಹಿಂಗೆ ಅವ್ರಿಗೆ ಗೊತ್ತು ಚರ್ಚ್ಗೆ ಹೋಗೋರು ಏನು ಮಾಡಬೇಕು, ಸಮಾಧಾನ ಇರಬೇಕು ಅಂತ. ಆದರೂ ಒಂದು ಕೆಣಕ್ ಬಿಡ, ಆಮೇಲೆ ಸಮಾಧಾನ ಕಳ್ಕೊಂಡಾಗ ಏನು ಮಾಡ್ತಾರೆ, ಏನಪ್ಪ ನೀನು ಹಿಂಗೆ ಮಾತಾಡ್ತೀಯ ಅಂತ ಕೇಳ್ತಾರೆ. ಆ ಸ್ಥಳಕ್ಕೆ ನಾವು ಜಾಗ ಕೊಡುವುದು ಬೇಡ ಪ್ರಿಯ ಮಕ್ಕಳೇ. ಈ ಲೋಕದಲ್ಲಿ ನಾವು ಜೀವಿಸುತ್ತಿದ್ದೇವೆ. ಒಂದು ಕಾರ್ಯ ಮಾತು ತಿಳಿದುಕೊಳ್ಳ್ರಿ, ಹೋರಾಟವಿಲ್ಲವೆಂದು ಬೈಬಲ್ ಹೇಳುತ್ತಿಲ್ಲ. ಕ್ರೈಸ್ತನ ಹಿಂಬಾಲಿಸುವವರು ಕಳೆದ 2 ವಾರಕ್ಕೆ ಮುಂಚಿತವಾಗಿ ಪ್ರಸಂಗ ನಾವು ಕೇಳಿದ್ದೇವೆ ಅಂದುಕೊಳ್ಳುತ್ತೇನೆ. ಕ್ರೈಸ್ತನನ್ನು ಹಿಂಬಾಲಿಸಿ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬರಬೇಕಾಗಿದೆ. ನನ್ನನ್ನು ಹಿಂಬಾಲಿಸುವವರು ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬರಲಿದೆ. ಆ ಶಿಲುಬೆಯನ್ನು ಹೊತ್ತುಕೊಂಡು ಹೋಗುವಂಥ ಹಾದಿಯಲ್ಲಿ ಎಷ್ಟು ಹೋರಾಟಗಳಿರುತ್ತದೆ, ಎಷ್ಟು ತೊಂದರೆಗಳಿರುತ್ತದೆ, ಎಷ್ಟು ಕಷ್ಟಗಳಿರ್ತದೆ ಎಂಬುದು ನೀವು ಆಲೋಚನೆ ಮಾಡಿ ನೋಡಿಕೊಳ್ಳಿ ಪ್ರಿಯ ಮಕ್ಕಳೇ. ಹಾಗಾದರೆ ನಾವು ಸಮಾಧಾನವನ್ನು ಕೈಗೊಳ್ಳಬೇಕಾಗಿದೆ. ನನಗೆ ಈ ಸಂದೇಶ ಕೊಡಬೇಕು ಅಂದ್ಕೊಂಡಿದ್ದೆ ಬೇರೆ, ಆದರೆ ನಿನ್ನೆ ದಿವಸದಲ್ಲಿ
ಅನೇಕ ಕಾರ್ಯಗಳು ನೋಡ್ತಿರ್ಬೇಕಾದ್ರೆ ಏನಾದರೂ ಒಂದು ದೇವರು ಒಂದು ಸಮಾಧಾನ ಸೃಷ್ಟಿ ಮಾಡಿ ಲೋಕಕ್ಕೆ ಸಮಾಧಾನ ಕರ್ತನಾಗಿ ಹುಟ್ಟಿದರೆ, ಸಮಾಧಾನ ಭೂಮಿಯಲ್ಲಿ ಬಿಟ್ಟು ಹೋಗಿದರೆ, ಆ ಸಮಾಧಾನ ಇಲ್ಲ, ಆ ಸಮಾಧಾನ ಇಲ್ಲದೆ, ಆ ಪ್ರೀತಿ ಇಲ್ಲದೆ ಈ ಲೋಕದಲ್ಲಿ ನಾವು ಜೀವಿಸುತ್ತಿದ್ದೇವೆಲ್ಲ ಎಂಬುದು ತುಂಬ ಒಂದು ವೇದನೆ ನನಗಾಯಿತು, ತುಂಬ ವೇದನೆ ಆಯಿತು. ಇದು ಬಂದು ಆ ವ್ಯಕ್ತಿಗಳ ಮೇಲೆ ನನಗೆ ಕೋಪವಿಲ್ಲ, ಈ ಪ್ರೀತಿ ಎಲ್ಲೂ ಹೋಯಿತು? ಈ ಪ್ರೀತಿ ಎಲ್ಲಿ ಹೋಗಿದೆ? ಹಾಗಾದರೆ ಈ ಸಮಾಧಾನ ಎಂಬುದನ್ನು ಎಲ್ಲಿ ನಾವು ಕಳೆದುಕೊಂಡೆವು? ಒಬ್ಬರನ್ನೊಬ್ಬರು ಮಾನವೀಯತೆ ತೋರಿಸುವಂಥ ಜಾಗಗಳೆಲ್ಲಿ ಹೋದವು? ಇದನ್ನು ನೋಡಬೇಕು, ತುಂಬ ವೇದನೆ ಆಯಿತು. ನೆನೆ ದಿವಸ ಅಷ್ಟು ವೇದನೆಗಾದವು. ಆದರೆ ಒಂದು ಮಾತು ತಿಳಿದುಕೊಂಡು ಪ್ರಿಯ ಮಕ್ಕಳೇ, ಆಯಿತು, ದೇವರನ್ನು ತಿಳಿದೇವರಾಗಿರ್ಬೋದು, ಆದರೆ ನಾವೆಲ್ಲ ಕ್ರಿಸ್ತ ಹಿಂಬಾಲಿಸುವವರಾಗಿದೆ ಪ್ರಿಯ ಮಕ್ಕಳೇ. ಪರಿಸ್ಥಿತಿಗಳು ಎಂಥದ್ದೇ ಆಗಿರಲಿ, ಹೋರಾಟಗಳು ಎಂಥದ್ದೇ ಆಗಿರಲಿ, ಮನೆಯಲ್ಲಿ ತೊಂದರೆಗಳ, ಕೆಲಸ ಮಾಡುವ ಸ್ಥಳ ತೊಂದರೆಗಳ, ಎಂಥ ಸ್ಥಳದಲ್ಲಿದ್ದರೂ ಸರಿ, ನಾನು ಮುಂಚಿತವಾಗಿ ನಿಮ್ಮ ಮಧ್ಯದಲ್ಲಿ ಹೇಳಿದ್ದೇನೆ, ನಿಮ್ಮನ್ನು ನೋಡುವವರು ಯಾರು ನೋಡುವರಾಗಿರಬೇಕು? ಯೇಸು ಕ್ರಿಸ್ತನನ್ನು ನೋಡುವರಾಗಿರಬೇಕು ಪ್ರಿಯದ ಮಕ್ಕಳೇ. ಆತನಲ್ಲಿರುವಂಥ ಸ್ವಭಾವಗಳು ನಿಮ್ಮಲ್ಲಿ ಇರಬೇಕು. ಅದು ಮೊದಲನೇ ಕಾರ್ಯ. ಒಂದು ಸಮಾಧಾನ ಕೈಗೊಂಡ್ರೆ ಸಾಕು, ಎಲ್ಲವನ್ನು ನಿಮ್ಮ ಕರದಲ್ಲಿ ಬಂದ್ಬಿಡ್ತದೆ. ಎಲ್ಲ ಅದಕ್ಕೆ ಸಮಾಧಾನ ಕೈಗೊಂಡ್ರೆ ಸಾಕು, ಹಳೆ ಒಡಂಬಡಿಕೆ ಎಲ್ಲ ಕಾರ್ಯಗಳನ್ನು ಎಲ್ಲವನ್ನು ಕೈಗೊಳ್ಳುತ್ತೇವೆ. ಸಮಾಧಾನ ಒಂದು ಮಾತ್ರ ಕೈಗೊಂಡ್ರೆ ಸಾಕು. ಪ್ರಿಯ ದೇವರ ಮಕ್ಕಳೇ, ನಮಗೆ ಈ ಕಷ್ಟ ಬರುವುದಿಲ್ಲ ಅಂತ ನಾವು ಯಾರು ಹೇಳೋದಕ್ಕೆ ಸಾಧ್ಯವಿಲ್ಲ. ಯಾರಿಗೆ ಯಾವಾಗ ಬೇಕಾದ್ರೆ ಯಾವ ತೊಂದರೆ ಬೇಕಾದ್ರೂ ಬರುತ್ತದೆ. ಆದರೆ ಸಮಾಧಾನ ಕೈಗೊಳ್ಳೋರಾಗಿರಬೇಕು, ಒಬ್ಬರನ್ನೊಬ್ಬರು ಪ್ರೀತಿಸೋರು ಆಗಿರಬೇಕು ಪ್ರಿಯದ ಮಕ್ಕಳೇ. ಇನ್ನು ಲೋಕವು ಅತೀ ಬೇಗ ನಾಶನ ಆಗಲಿಕ್ಕಿದೆ ಪ್ರಿಯದ ಮಕ್ಕಳೇ. ಆತನು ಬೇಗ ಬರಲಿಕ್ಕಿದ್ದಾರೆ, ಆತನು ಬರೋದು ತಡೆ ಆಗುತ್ತಿಲ್ಲ, ಆತನು ಬೇಗನೆ ಬರಲಿಕ್ಕೆ ತಯಾರಾಗುತ್ತಿದ್ದ ಪ್ರಿಯದ ಮಕ್ಕಳೇ. ಆತನ ಬರುವುದು ಮುಂಚಿತವಾಗಿ ನಾವೆಲ್ಲ ಆಗಬೇಕಾಗಿದೆ ಪ್ರಿಯದ ಮಕ್ಕಳೇ. ಆತನ ಬರುವಿಕೆ ಹಂಚಿಕೆಯಲ್ಲಿ ನಿಂತುಕೊಂಡು ಆತನೊಂದಿಗೆ ಹೋಗಿ ಸೇರಬೇಕಾಗಿ ನಿಂತಿದ್ದೇವೆ ಪ್ರಿಯದ ಮಕ್ಕಳೇ. ಈ ಲೋಕದ ಕೋಪಗಳು ನಮ್ಮಲ್ಲಿ ಬೇಡ, ಈ ಲೋಕದ ನೀಚ ಕಾರ್ಯಗಳು ನಮ್ಮಲ್ಲಿ ಬೇಡ, ಈ ಲೋಕದ ದ್ವೇಷಗಳು ನಮ್ಮಲ್ಲಿ ಬೇಡ ಪ್ರಿಯ ದೇವರ ಮಕ್ಕಳೇ. ಈ ಲೋಕಗಳು ರಕ್ಷಿಸಿಕೊಳ್ಳ ಒಂದು ಕುಮಾರನು ಬಂದರು. ಆ ಕುಮಾರನು ತೋರಿಸಿಕೊಟ್ಟಂಥ ಮಾದರಿ ಸಮಾಧಾನವಾಗಿರಬೇಕಂತ ಹೇಳೋಗಿದ್ದಾರೆ. ಇಲ್ಲಿ 120ನೇ ಕೀರ್ತನೆಯಲ್ಲಿ ಓದಿದೆ ಪ್ರಿಯ ಮಕ್ಕಳೇ, ನೋಡಿ, ಸಮಾಧಾನ ಹಾಗೆ ಮಾಡುವವರ ಮಧ್ಯದಲ್ಲಿ ಇದ್ದು ಸಾಕಾಯಿತು, ಈ ಲೋಕದಲ್ಲಿ ನಮಗೆ ಸಾಕಾಗುತ್ತದೆ ಪ್ರಿಯ ಮಕ್ಕಳೇ. ಅದರಿಂದಾಗಿ ಸಮಾಧಾನ ಕಳೆದುಕೊಳ್ಳುವ ಅಂಚಿನಲ್ಲಿ ಬರಬೇಡಿರಿ, ಇನ್ನು ಅವರು ಬರುವಿಕೆಯ ತನಕ ಸಮಾಧಾನ ಕಾದುಕೊಳ್ಳಿರಿ. ನಿಜವಾಗ್ಲೂ ಹೇಳುತ್ತದೆ ಪ್ರಿಯ ಮಕ್ಕಳೇ, ಶಾಂತರು ಧನ್ಯರು, ಅವರು ಭೂಮಿಗೆ ಬಾಧಿರಾಗುವರು ಅಂತ ಹೇಳಿದ ವಾಕ್ಯದ ಪ್ರಕಾರವಾಗಿ ನಾವು ಮತ್ತೇನು ಬದ ಸುವಾರ್ತೆಯಲ್ಲಿ ಓದಿದ್ದೇವೆ ಪ್ರಿಯ ಮಕ್ಕಳೇ. ಆತನು ಉಪದೇಶ ಮಾಡಬೇಕಾದ್ರೆ ಪ್ರಾರಂಭದಲ್ಲಿ ಅನೇಕ ಕಾರ್ಯ ಹೇಳಿದರು. 3 ಅಧ್ಯಾಯಗಳು ನೀವು ಮನೇಲಿ ಓದಿ ನೋಡಿರಿ. ಆತನು ಮಾಡಿದಂಥ ಉಪದೇಶದಲ್ಲಿ ಮೊದಲನೆಯಾದ ಸಮಾಧಾನ ತುಂಬ ಮುಖ್ಯವಾಗಿ ಕಾಣಲ್ಪಡ್ತಿದೆ. ಆತನು ಸಮಾಧಾನ ಕೈಗೊಂಡು ತೋರಿಸಿದ್ದಾರೆ. ಸಮಾಧಾನವನ್ನು ಅವ್ರ ಕಳೆದುಕೊಳ್ಳ ಪ್ರಿಯ ಮಕ್ಕಳೇ, ಅಂತ್ಯದವರೆಗೂ ಅವರು ಸಮಾಧಾನ ಕೈಗೊಂಡು ನಿಂತಿದ್ದವರಾಗಿದ್ದರು. ನಮ್ಮೆಲ್ಲರಿಗೂ ಒಂದೇ ನಾವು ಒಂದು ಕ್ರೈಸ್ತ ಒಂದು ಹಂಗೇನು ಹೊತ್ತುಕೊಂಡಿದ್ದೇವೆ, ಹಾಂಗೇನು ಹಾಕಿಕೊಂಡು ನಿಂತುಕೊಂಡಿದ್ದೇವೆ ಅಂತ ಹೇಳಿದರೆ ನಮ್ಮಲ್ಲಿ ಸಮಾಧಾನ ತುಂಬ ಮುಖ್ಯವಾಗಿದೆ ಪ್ರಿಯ ಮಕ್ಕಳೇ. ಸಮಾಧಾನ ಕೈಗೊಳ್ಳಬೇಕಾದ ತುಂಬ ಮುಖ್ಯವಾಗಿದೆ. ಹೌದು, ತಂದೆ ತಾಯಿ ಏನೋ ಅಂತಾರ, ಪರವಾಗಿಲ್ಲ, ಅದೆಲ್ಲ ಸಹಿಸಿಕೊಂಡು ಹೋಗಿ ನೋಡ್ರಿ. ಇವಾಗ ಹೇಳಿ ನೋಡೋಣ, ಸಮಾಧಾನವನ್ನು ಸಹಿಸಿಕೊಂಡಂಥ ಕ್ರೈಸ್ತನು ಈ ಲೋಕಕ್ಕೆ ಮಾದರಿ ಆಗಿದ್ದಾರಾ ಇಲ್ಲವಾ? ಹಲ್ಲೆಲೂಯಾ. ಸಮಾಧಾನವನ್ನು ಕೈಗೊಂಡು, ಪ್ರೀತಿಯನ್ನು ಕೈಗೊಂಡು, ಶಿಲುಬೆಯಲ್ಲಿ ಮರಣವನ್ನು ಹೊಂದಂಥ ದೇವರು ಇವಾಗ ಈ ಲೋಕಕ್ಕೆ ಸಮಾಧಾನಕ್ಕೆ ಮಾದರಿ ಆಗಿದ್ದಾರೆ ಅಲ್ಲವಾ ಪ್ರಿಯ ಮಕ್ಕಳೇ? ನೀವು ಎಲ್ಲಿ ಬೇಕಾದ್ರೂ ಹೋಗಿ ನೋಡ್ರಿ, ನೀವು ಯಾರನ್ನು ಬೇಕಾದ್ರೂ ಕೇಳಿ, ಎಲ್ಲ ಎಲ್ಲಿಂದ ಕಲಿತುಕೊಂಡು ಬಂದರೆ ಯೇಸು ಕ್ರಿಸ್ತನು ಮಾಡಿದಂಥ ಈ ಉಪದೇಶದಿಂದನೇ ಅವರು ಕಲಿತುಕೊಂಡಿದ್ದಾರೆ ಹೊರತು ಬೇರೆ ಯಾವ ಕಾರಣದಿಂದಲ್ಲ ಪ್ರಿಯ ಮಕ್ಕಳೇ. ಒಂದು ದಿವಸ ನಾವು ಸಮಾಧಾನವಾಗಿದ್ದರೆ ಪ್ರಿಯ ಮಕ್ಕಳೇ, ಅನೇಕರಿಗೂ ನಾವು ಬಾಧ್ಯರಾಗಿ ನಿಲ್ಲುತ್ತೇವೆ ಪ್ರಿಯ ಮಕ್ಕಳೇ. ಸಮಾಧಾನ ಕಳೆದುಕೊಳ್ಳಬೇಡಿರಿ. ಕ್ರೈಸ್ತರಲ್ಲಿರುವಂಥ ಪ್ರೀತಿ, ಆತನಲ್ಲಿರುವಂಥ ಮನಸ್ಸು ನಮ್ಮಲ್ಲಿ ಇರಬೇಕಾಗಿದೆ. ಆತನಲ್ಲಿದ್ದಂಥ ಒಂದೇ ಒಂದು ಮನಸ್ಸೇನು ಗೊತ್ತಾ? ಸಮಾಧಾನವಾಗಿದ್ದು ಪ್ರೀತಿಯನ್ನು ಜಯಿಸುವವರಾಗಿದ್ದರು. ಇವತ್ತು ನಾವು ದೇವರ ಸಮ್ಮುಖದಲ್ಲಿ ಬಂದಿದ್ದೇವೆ, ದೇವರ ಮಕ್ಕಳಾಗಿದ್ದೇವೆ, ದೇವರ ವಿಶ್ವಾಸಿಗಳೆಂದು ಕರೆಯಲ್ಪಡುತ್ತಿದ್ದೇವೆ. ನಾವು ಸಮಾಧಾನ ಕೈಗೊಳ್ಳಬೇಕು. ಆತನಲ್ಲಿ ಇದ್ದಂಥ ಒಂದೇ ಮನಸ್ಸು ಸಮಾಧಾನ ಕೈಗೊಂಡು ಈ ಲೋಕವನ್ನು ಜಯಿಸಿ, ಸಮಾಧಾನ ಮುಖಾಂತರವಾಗಿ ಲೋಕವನ್ನು ಜಯಿಸಿದ್ದಾರೆ. ನಮ್ಮನ್ನು ಸಹ ಆ ಸೈತಾನನಿಂದ ರಕ್ಷಣೆ ಮಾಡಲಿಕ್ಕೆ ಆತನು ಕಾಯುತ್ತಿದ್ದಾರೆ. ನಾವೆಲ್ಲರೂ ದೇವರ ಸಮ್ಮುಖದಲ್ಲಿ ಮೊಣಕಾಲೋರನ ಪ್ರಿಯ ದೇವರ ಮಕ್ಕಳೇ. 2000 ವರ್ಷಗಳ ಮುಂಚಿತವಾಗಿ ಲೋಕದಲ್ಲಿ ಹುಟ್ಟಿದ ಕ್ರೈಸ್ತನು, ಹೋರಾಟಗಳು ಬಂದವು, ಆತನಿಗೆ ವಿರೋಧವಾಗಿ ಎಷ್ಟೋ ಕಾರ್ಯ ಇಳಿದು ಬಂದವು. ಪ್ರಿಯ ದೇವರ ಮಕ್ಕಳು, ಕ್ರೈಸ್ತನಲ್ಲಿ ಇದ್ದಂಥ ಸ್ವಭಾವವೇ ಪೌಲನ್ನು ಬದಲಾಯಿಸಿತ್ತು.
ಸಭೆ ದೇವರನ್ನು ನಂಬುವ ಮಕ್ಕಳನ್ನು ಹಿಂಸಿಸುವ ಒಂದು ಅಧಿಕಾರದೊಂದಿಗೆ ಹೊರಟಂತ ಸೌಲನೇ ಎಂದು ಪೌಲನಾಗಿ ಪತ್ರಿಕೆಗಳನ್ನು ಓದುತ್ತಿದ್ದೇವೆ. ಪ್ರಿಯ ಮಕ್ಕಳೇ, ಆತನು ಮಾದರಿಯಾಗಿ ಕೊಡುತ್ತಿರುವುದು ಕ್ರೈಸ್ತನು ಕೊಡುತ್ತಿದ್ದಾರೆ. ಆತನಲ್ಲಿ ಇದ್ದಂಥ ಕೋಪ ಎಂಥದ್ದು ಗೊತ್ತಾ? ದೇವರ ಮಕ್ಕಳನ್ನ ತೆಗೆದುಕೊಂಡು ಹೋಗಿ ಸೆರೆಮನೆಯಲ್ಲಿ ಹಾಕುವುದು, ಅವರನ್ನು ಹಿಂಸಪಡಿಸಬೇಕೆಂದ ಕೋಪವೇ ಸೌಲನಲ್ಲಿ ಇದ್ದಿದ್ದು. ಆದರೆ ಆತನಲ್ಲಿದ್ದಂಥ ಕಾರ್ಯಗಳು ಬದಲಾದವು ಪ್ರಿಯ ಮಕ್ಕಳೇ. ಆದರೆ ಆತನ ಉದಾಹರಣೆ ಕೊಡುತ್ತಿರುವುದು ಯೇಸು ಕ್ರಿಸ್ತನನ್ನು ಕೊಡುತ್ತಿದ್ದಾರೆ ಪ್ರಿಯ ಮಕ್ಕಳೇ. ಸಮಾಧಾನವನ್ನು ಲೋಕದಲ್ಲಿ ಪ್ರಿಯ ಮಕ್ಕಳೇ, ಸಮಾಧಾನದ ಒಂದು ಬೀಜವನ್ನು ಬಿತ್ತು ಹೋಗಿದ್ದಾರೆ ಪ್ರಿಯ ಮಕ್ಕಳೇ. ಯೇಸು ಕ್ರಿಸ್ತನನ್ನು ನಂಬಿದವರಾಗಿ, ಏಸಪ್ಪನನ್ನು ಪ್ರೀತಿ ಮಾಡುವರಾಗಿ ನಾವೆಲ್ಲರೂ ಬಂದಿದ್ದೇವೆ ಪ್ರಿಯ ಮಕ್ಕಳೇ. ಮನೆಗಳಲ್ಲಿ ತೊಂದರೆ ಆಗಿರಲಿ, ಅಕ್ಕಪಕ್ಕದವರಲ್ಲಿ ತೊಂದರೆ ಆಗಿರಲಿ ಪ್ರಿಯ ಮಕ್ಕಳು, ಆರಾಧನೆಗೆ ಬರೋದು ಮುಂಚಿತವಾಗಿ ನಮ್ಮ ಮನಸ್ಸಿನಲ್ಲಿ ಸಮಾಧಾನ ಕಾಣಬೇಕು. ನಮ್ಮ ಮನಸ್ಸಿನಲ್ಲಿ ಒಂದು ಸಮಾಧಾನ ಇರಬೇಕು. ಐ ಆಮ್ ಫುಲ್ ಸ್ಯಾಟಿಸ್ಫೈಡ್, ಐ ಆಮ್ ಫುಲ್ ಪೀಸ್. ಒಬ್ಬರನ್ನೊಬ್ಬರು ಹೋರಾಟ ಬೇಡ, ಒಬ್ಬರನ್ನೊಬ್ಬರು ತೊಂದರೆಗಳು ಬೇಡ, ಸಮಾಧಾನ ಕೆಡಿಸುವಂಥ ಕಾರ್ಯಗಳು ಬೇಡ ಪ್ರಿಯ ಮಕ್ಕಳೇ. ನಿಮಗೆ ಒಂದು 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 ಚಾಲೆಂಜ್ ಆಗಿ ಕೊಡುತ್ತಿದ್ದೇವೆ. ಒಂದು ಸಮಾಧಾನ ಭರಿತವರಾಗಿ ದೇವರ ಆಲಯಕ್ಕೆ ಬಂದು ದೇವರ ಆರಾಧನೆ ಮಾಡಿ ಹೋಗಿ ನೋಡಿರಿ ಪ್ರಿಯ ಮಕ್ಕಳೇ. ಅಂಥ ಒಂದು ಸಂತೋಷ, ಅಂಥ ಒಂದು ಸ್ಯಾಟಿಸ್ಫ್ಯಾಕ್ಷನ್ ನಿಮಗೆ ಎಲ್ಲೂ ಸಿಗೋದಿಲ್ಲ. ಆ ತೃಪ್ತಿ ನಿಮ್ಮಲ್ಲಿ ಕಾಣುತ್ತದೆ ಸಮಾಧಾನವಾಗಿದ್ದು ದೇವರ ಮೇಲೆ. ಒಬ್ಬರಿಗೊಬ್ಬರು ಮನೆಯಲ್ಲಿ ಅಕ್ಕ ತಮ್ಮಂದಿರಾಗಲಿ, ಇಲ್ಲ ಗಂಡ ಹೆಂಡತಿಯಾಗಲಿ, ಸಹೋದರಗಳಾಗಲಿ, ಎಲ್ಲರೂ ಸಮಾಧಾನವಾಗಿ ಕಾಣಪಡಬೇಕು. ತುಂಬ ಅವಶ್ಯಕತೆ ಆಗಿದೆ ಪ್ರಿಯ ಮಕ್ಕಳು. ಸಮಾಧಾನ ಮುಖಾಂತರವಾಗಿ ನಾವು ಪ್ರೀತಿ ತೋರಿಸುವರಾಗಿರಬೇಕು. ನಾವು ದ್ವೇಷವನ್ನು ತೋರಿಸುವರಾಗಿರಬಾರದು ಪ್ರಿಯ. ಸಮಾಧಾನವಿರುತ್ತೇನೆಂದಕ್ಕಾಗಿ ಪ್ರೀತಿಯನ್ನು ತೋರಿಸದೇ ಇರಬಾರದು ಪ್ರಿಯ ಮಕ್ಕಳೇ. ಕ್ರೈಸ್ತನು ಅದನ್ನೇ ಕೈಗೊಂಡು ಈ ಲೋಕವನ್ನು ಜಯಿಸಿದ್ದಾರೆ, ನಮ್ಮನ್ನು ಸಹ ರಕ್ಷಿಸಿದ್ದಾರೆ ಪ್ರಿಯ ಮಕ್ಕಳೇ. ಆತ ಹಿಂಬಾಲಿಸುವಂಥ ನಮ್ಮೆಲ್ಲರಿಗೂ ನಮ್ಮೆಲ್ಲರ ಮೇಲೂ ಬಿಡಲ್ಪಟ್ಟಂಥ ಒಂದು ಕರ್ತವ್ಯ, ನಾವು ಸಮಾಧಾನವನ್ನು ಕೈಗೊಳ್ಳಬೇಕಾಗಿದೆ ಪ್ರಿಯ ಮಕ್ಕಳು. ತಂದೆಯಾದ ದೇವರಪ್ಪ, ನಮ್ಮನ್ನು ಕರೆ ಹಿಡಿದು ನಡೆಸುವಾತ ನೀನಾಗಿದೆ ಕರ್ತನೆ ಅಪ್ಪ. ಅಪ್ಪ, ಕುಟುಂಬದಲ್ಲಿ ತೊಂದರೆಗಳಾಗಿರಲಿ ದೇವರಪ್ಪ. ಅಪ್ಪ, ಮನೆಗಳಲ್ಲಿ ಅಪ್ಪ, ಕೆಲಸ ಮಾಡುವ ಸ್ಥಳದಲ್ಲಿ ತೊಂದರೆಗಳಾಗಿರಲಿ ಕರ್ತನೆಪ್ಪ. ಯಾರ ಮಧ್ಯದಲ್ಲೂ ಕರ್ತನೆಪ್ಪ ಸಂಕಟಗಳು ಉಂಟಾಗದ ಸಮಾಧಾನವಾಗಿ ಜೀವಿಸುವಂಥ ಕರ್ತನೆಪ್ಪ. ನಿಮ್ಮನ್ನು ಹಿಂಬಾಲಿಸುವಂಥ ನಾವು, ನಿಮ್ಮಲ್ಲಿರುವಂಥ ಮನಸ್ಸು ನಮ್ಮಲ್ಲೂ ಇರಲಿ ಕರ್ತನೆ ಅಂತೇಳಿ ಬೆಳಗಿನ ಸಮಯದಲ್ಲಿ ಅಪ್ಪ ನಮ್ಮನ್ನು ಅರ್ಪಣಿಸುತ್ತಿದ್ದೇವೆ. ಕಾದುಗಳು ಮರೆಮಾಚೋಳಿ ಕರ್ತನೆಪ್ಪ. ನಿಮ್ಮ ನಾಮ ಒಂದೇ ಮಹಿಮೆ ಹೊಂದಲಿ ಕರ್ತನೆಪ್ಪ. ಅಪ್ಪ, ನಿಮ್ಮ ಬರುವಿಕೆ ತನಕ ಕರ್ತನೆಪ್ಪ ನಾವು ಸಮಾಧಾನದೊಂದಿಗೆ ಪ್ರೀತಿ ಮಾಡುವವರಾಗಿ ಕಾಣಲ್ಪಡುವಂತೆ ಕರ್ತನೆಪ್ಪ ನೀವು ಕೃಪೆಯನ್ನು ಕೊಡಬೇಕೆಂದು ಕಾದುಕೊಳ್ಳಿ ಮರೆಮಾಚೋಳಿ. ಯೇಸುವಿನ ಮುದ್ದ ಪ್ರಾರ್ಥನೆ ಮಾಡಿ ಸ್ವರ್ಗೀಯ ತಂದೆ, ಆಮೇನ್.